जयाम्बिके जगन्मातः जय सर्वजगन्मयि जयानवदितैश्वर्ये जयानुपमविग्रहे जय मङ्गलदिव्याङ्गि जय मङ्गलदीपिके जय मङ्गलचारित्रे जय मङ्गलदे अंबिके ಎಲ್ಲ ಕೂಡ ಅಪ್ಪನ ತರನೇ ಆದ್ರೆ ಬಣ್ಣ ಮಾತ್ರ ಅಲ್ಲ. ಎತ್ಕೊಳ್ರಿ ಅವನ್ನ. ಒಂದು ಹೆಸರು ಹೊಳಿತಿಲ್ವಲ್ಲೇ ಏನೋ ಏನೇ ಸಿಕ್ತು ನಿನಗೆ? ಬಾಲು ತಿಪ್ಪೇಣ ಮುರಳಿ ಕೃಷ್ಣ. ಇದೇನು ಸಂಸಾರವೋ ಸಮ್ಮಿಶ್ರ ಸರ್ಕಾರವೋ? ಈ ಕಡೆ ಮಾತೃಪಕ್ಷ, ಈ ಕಡೆ ಪತ್ನಿ ಪಕ್ಷ, ಮಧ್ಯ ನಾನು ಪಿತೃಪಕ್ಷ. ಏನ್ ಮಾಡೋದು? ಬಾಲಮುರಳಿ ಕೃಷ್ಣ ತಿಪ್ಪೇಣ. ಅಯ್ಯ ಕುಡಿತದೇನೆ. ಏನೋ ಅಲ್ಲೋಟಾಯ್ತು ಬಾಲು. ಹಾವಾದ್ರೂ ಇರ್ಲಿ ಹುಲಿ ಆದ್ರೂ ಇರ್ಲಿ ನಂಗ್ ಬೇಕಂದ್ರೆ ಬೇಕು ಅಷ್ಟೇ. ನಮ್ಗೆ ಹೆಂಗ್ ಬೇಕೋ ಹಂಗೆ. ನೀನು ಮೇಡಮ್ ಮಗ, 3rd ರ್ಯಾಂಕ್ ಬರ್ಬಾರ್ದು, 1st ರ್ಯಾಂಕ್ ಬರ್ಬೇಕು. ಓದು ಅಂದ್ರೆ ಹುತ್ತ ಕೈ ಹಾಕ್ತಾನೆ ಹಿಮಾಕು. ಆರ್ಡರ್ ಸೌಂಡ್ ಬರ್ತಾ ಇದೆ. ಯಾರು ಹೇಳ್ತಾ ಇದ್ದಾರೆ? ಯಾಕೋ ಯಾಕಪ್ಪ ಹೇಳ್ತಾ ಇದೀಯಾ? ನಿಂಗೆ ಯಾರೇನಂದ್ರೆ ಹೇಳೋ, ಯಾರೇನಂದ್ರೆ ಹೇಳಪ್ಪ. ಅಮ್ಮನ ಏನಂದ್ಲ? ಅವ್ರು ನಂಗೆ ಅಮ್ಮ ಆಗದ್ ಯಾವಾಗ? ಮತ್ತೆ ಈಗೇನಾಗಿದ್ದಾಳೆ? ಸರಿ ಮೇಡಮ್, ಮಾತಾಡ್ತಿದ್ರೆ ಓದು ಓದು ಓದು. ಬಾಲಮ್ಮ ಬಾಲ ಪುಟ್ಟ ಹೋಲ್ಬೇಡಮ್ಮ ಅಲ್ಬೇಡ. ಅಮ್ಮ ನೋಡು, ನೀ ಕ್ಲೋಸ್ ಕಿತ್ತಿ ನಾನಿಲ್ವಾ ನಿಂಗೆಲ್ಲ ಎಲ್ಲ ಮಾಡ್ಕೊಡ್ತೀನಿ. ಈಗಲೇ ಹೀಗೆ ಮುಂದಕ್ಕೆ. ದಿಕ್ಕುಗಳ ಮುಷ್ಟಿಯಲ್ಲಿಟ್ಟು ಕುಟ್ಟಿ ಮೆಟ್ಟುವ ಮಾನಸನ ಸೊಕ್ಕಿ ದರಿಯನ್ನು ಲೆಕ್ಕವಿಕ್ಕದೆ ದಿಕ್ಕಿ ಮುಕ್ಕುವ ಸುಯೋಧನ. ದಂಡ ಶಾಸನ ಸರ್ವಚೇತನ ಪ್ರಪಂಚನ ವೈರಿ ವಂಚನ ರಕ್ತಲೋಚನ ಶಕ್ತಿ ಕಲ್ಪನ ಸರ್ವಮರ್ತನ ವಿಘ್ನ. ನಿಲ್ಲಿಸಿ ನಿಮ್ಮ ವ್ಯರ್ಥಾಲಾಪವನ್ನು. ಹತ್ತು ಮೀರಿ ಅಬ್ಬರಿಸಿ ಒಬ್ಬಿಟ್ಟರೆ ಇಲ್ಲಿ ಹೆದರುವ ಕುರಿಗಳಾರೂ ಇಲ್ಲ. ಏನೆಂದಿರಿ ಹೇಳಿ. ಶತ್ರುಗಳ ಭದ್ರ ಕೋಟೆಯನ್ನು ಕೋಪಾಗ್ನಿ ಜ್ವಾಲೆಯಿಂದ ಸುಟ್ಟು ಭಸ್ಮ ಮಾಡುವ ರುದ್ರ, ಮಹಾರುದ್ರ, ಪ್ರಳಯ ರುದ್ರ. ಬರಿಯ ಗದೆಯನ್ನು ಗಾಳಿಯಲ್ಲಿ ಬೀಸಿದ ಮಾತ್ರಕ್ಕೆ ಶತ್ರುಗಳ ಎದೆಗಳನ್ನು ಗಡಗಡನೆ ನಡುಗಿಸಬಲ್ಲ ಈ ದುರ್ಯೋಧನನನ್ನು ಇನ್ನೊಮ್ಮೆ ಹೇಳಿ ಅಂದುಳಿದರೆ ಉರಿದ ನಿಮ್ಮ ನಾಲಿಗೆಗಳನ್ನು ಸೀಳಿ ನಾಯಿ ನರಿಗಳಿಗೆ ಹಂಚಿಬಿಡುತ್ತೇನೆ, ಎಚ್ಚರ. ಅಂದು ತುಂಬಿದ ಸಭೆಯೊಳಗೆ ದ್ರೌಪದಿ ವಸ್ತ್ರಾಪಹರಣವಾಗುತ್ತಿದ್ದಾಗ ಕ್ಷತ್ರಿಯರೆಂಬುದನ್ನೇ ಮರೆತು ಷಂಡರಂತೆ ತಲೆ ತಗ್ಗಿಸಿ ಕುಳಿತಿದ್ದ ನೀವು ರಣರಂಗದಲ್ಲಿ ಈ ಕೌರವೇಶ್ವರನ ಎದುರು ನಿಂತು ಹೋರಾಡುವ ಧೈರ್ಯವಿಲ್ಲದೆ ಸಂಧಿಗಾಗಿ ಕೈಚಾಚಿ ದೇಹಿ ಎಂದ ನೀವು
ನೀವೆಲ್ಲ ಗಂಡಸರು, ನಾನು ಮಾತ್ರ ಹೇಳಿ. ಧ್ಯಾನದಲ್ಲಿದ್ದ ನನ್ನ ಮನಸ್ಸಿನ ಪ್ರಶಾಂತ ಸಾಗರದೊಳಗೆ ಕಲ್ಲೆಸೆದು ಕೆರಳಿಸಿ ಪ್ರಳಯಕ್ಕೆ ಆಹ್ವಾನವೆತ್ತಿದ್ದೀರಿ. ಈ ಸರ್ಪಕೇತನ ಎಂದಿಗೂ ತನ್ನ ರೋಷ ದ್ವೇಷಗಳನ್ನು ಬಿಟ್ಟವನಲ್ಲ, ಬಿಡುವುದೂ ಇಲ್ಲ. ಸಿದ್ಧರಾಗಿ ಮುಂದಿದೆ ಮಾರಣ ಹೋಮ. ಪಾಂಡವಾಗ್ರಜ ಧರ್ಮನಂದನ, ಅಧರ್ಮಕ್ಕೆ ಭಾಷ್ಯ ಬರೆದ ನೀನು ಸತ್ಯಸಂಧ ಧರ್ಮರಾಯ. ನಿನ್ನೊಡನೆ ಯುದ್ಧ ಮಾಡಿದರೆ ಇಲಿಯ ಮೇಲೆ ಹುಲಿಯಗರಿದಂತಾಗುತ್ತದೆ. ಅರ್ಜುನ ಬಿಲ್ವಿದ್ಯಾ ಪ್ರವೀಣ, ಎಡಗೈಯಲ್ಲಿ ಬಿಲ್ಲು, ಬಲಗೈಯಲ್ಲಿ ಬಾಣ, ಹಿಂದೆ ಕೃಷ್ಣ. ಇದ್ದರೆ ಮಾತ್ರ ನೀನು ಪ್ರವೀಣ, ಇಲ್ಲದಿದ್ದರೆ ನಪುಂಸಕ. ಹೆಣ್ಣು ನಕುಲ ಸಹದೇವರಾದರೂ ಬರಿಯ ಗದೆಯ ಸದ್ದಿಗೆ ಗಡಗಡನೆ ನಡುಗುವ ಹಸುಳೆಗಳು. ಇವರನ್ನು ಕೊಂದರೆ ಅಬ್ಬಾ ಶಿಶು ಹತ್ಯಾ ದೋಷ ಬರುತ್ತದೆ. ಭೀಮಸೇನ, ಸೌಟು ಹಿಡಿಯಲು ಸೈ, ಗದೆಯನ್ನು ಹಿಡಿಯಲು ಸೈ, ನನ್ನೊಡನೆ ಯುದ್ಧ ಮಾಡಲು ನೀನೋರ್ವನೇ ಸೈ. ಕೆಲವು ತಿಂಡಿಪೋತ ಭೀಮ, ನೀನು ಗಂಡಸೇ ಆಗಿದ್ದರೆ, ಕುಂತಿ ಪುತ್ರನೇ ಆಗಿದ್ದರೆ, ನಿನ್ನಲ್ಲಿ ಸ್ವಾಭಿಮಾನ, ರೋಷ, ದ್ವೇಷ, ಛಲಗಳು ಕಿಂಚಿತ್ತಾದರೂ ಉಳಿದಿದ್ದರೆ ತೆಗೆದುಕೋ ಗದೆಯನ್ನು, ತೋರಿಸೋ ನಿನ್ನ ಪ್ರತಾಪವನ್ನು. ಇಂದು ನಿನ್ನ ಕೈ ಕಾಲುಗಳನ್ನು ಪುಡಿ ಪುಡಿ ಮಾಡಿ ರಣಚಂಡಿಗೆ ಔತಣ ಬಿಡುತ್ತೇನೆ. ತೆಗೆದುಕೋ ಈ ಪ್ರಹಾರ. ಇದು ಗಣೇಶ ಹಬ್ಬ ಗಡ್ಡ ಬಂದಿದ್ದಕ್ಕೆ ದೀಪಾವಳಿ ಪಟಾಕಿ ಹೊಡೆದ್ರೆ ಅದಕ್ಕೂ ಕಂಪ್ಲೇಂಟ್ ಕೊಡ್ತೀಯಾ? ಒಳಗೆ ಏನು ನಡೆಯುತ್ತಿರುವುದು? ತಂಗಿ, ಒಳಗಡೆ ದುರ್ಯೋಧನನು ಭೀಮನಿಗೆ ಬೆಂಡೆತ್ತುತ್ತಿದ್ದಾನೆ. ಆದರೆ ದುರ್ಯೋಧನನಿಗೆ ಭೀಮನಲ್ಲವೇ ಬೆಂಡೆತ್ತಬೇಕಾದ್ದು? ಅದು ಮಹಾಭಾರತ, ಇದು ಬರೀ ಭಾರತ. ಹೆಂಗಮ್ಮ ಹಿಂಗೆ? ನಮಗ್ ಹೆಂಗ್ ಬೇಕೋ ಹಂಗೆ ಬಲಿ ಕೊಟ್ಟಿದ್ದಾಯ್ತು. ಇನ್ನು ನಮ್ ಪ್ರೋಗ್ರಾಮ್ಸ್ಗೆ ಯಾವ ಪ್ರಾಬ್ಲಮೂ ಇಲ್ಲ. ಹಾಡ್ ಹೇಳಿ, ಸ್ಪೀಕರ್ ಹಾಕೊಳ್ಳಿ, ಮಜಾ ಮಾಡಿ. ಸಿಬೇಕ್ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಜಯ ಹೇ ಜಯ ಹೇ ಕರ್ನಾಟಕ ಮಾತೆ, ಕರ್ನಾಟಕ ಮಾತೆ. ಮರಿಬೇಡ ಹೆತ್ತವರನ್ನ, ಬಡಿ ಒಳ್ಳೆ ಸ್ನೇಹಿತರನ್ನ. ಮರಿಬೇಡ ಹೆತ್ತವರನ್ನ, ಬಡಿ ಒಳ್ಳೆ ಸ್ನೇಹಿತರನ್ನ. ಬಿಡಬೇಡ ಕೆಟ್ಟವರನ್ನ, ಕಾಪಾಡು ನೊಂದವರನ್ನ, ಕರೆದೆಲ್ಲ ಭಾರತೀಯರನ್ನ. ಎಳೆಯೋಣ ಕನ್ನಡ ತೇರನ್ನ, ಎಳೆಯೋಣ ಕನ್ನಡ ತೇರನ್ನ. ಏನೇ ಆಗಲೇ ಒಬ್ಬರನ್ನ ಪುನ್ನ ಕನ್ನಡ ಕಾವ್ಯಕ್ಕೆ ಮುನ್ನುಡಿಯಾದವರು. ಗಂಗಾ ಕಾದಂಬ ಹೊಯ್ಸಳ ಕನ್ನಡದ ಕೀರ್ತಿಗೆ ಕನ್ನಡಿಯಾದರು. ನಾವಾಡುವ ನುಡಿ ಕನ್ನಡ ನುಡಿ, ನಾವಿರುವ ತಾಣವೇ ಕನ್ನಡ ನುಡಿ, ಅಂದದ ನುಡಿ ಕನ್ನಡ ನುಡಿ ಶ್ರೀ ಗಂಗಾನ ಗುಡಿ. 7 ಬಾರಿ ಗೌರವ ಪಡೆದ ಜ್ಞಾನಪೀಠಿಗಳು ನಮ್ಮೂರು, ಕಲೆಗಳ ತವರೂರು. ಪದಾಮೆ ಐಹೊಳಬೇಲು, ಈ ಜನಗಳ ಮನಸ್ಸೇ ಚಿನ್ನ, ಇಲ್ಲೆಲ್ಲರಿಗೊಂದು ಅನ್ನ. ಭರತರಿಗೇನೋ ಚೆನ್ನ, ಈ ಮಟ್ಟಿನ ಋಣವನ್ನ. ಕರೆದಲ್ಲ ಭಾರತೀಯರನ್ನ, ಹಂಚೋಣ ಕನ್ನಡ ಕಂಪನ್ನ, ಹಂಚೋಣ ಕನ್ನಡ ಕಂಪನ್ನ. ಒಳ್ಳೆ ಕನ್ನೆ ನೋಡಿ ಕೇಳಿ ಒಳ್ಳೆ ಮಾತನ್ನಾಡೋಣ. ಜರಿದ ಜನರೆದುರೇ ಜಯಿಸಿ ಚರಿತೆ ಬರೆಯೋಣ. ಕಷ್ಟ ಕಂಡು ಕಣ್ಣೀರಿಟ್ಟು ಕಾಲ ಕಳೆದರೆ ಕರಗಲ್ಲ. ಮನವ ಗೆದ್ದವನು ಭಯದ ಸುಳಿಗೆ
ಸ್ಮರಿಸಿ ನಡೆಯುತ್ತಾ ಬೆಳೆಸೋಣ, ಸ್ಮರಿಸಿ ನಡೆಯುತ್ತಾ ಬೆಳೆಸೋಣ. ಬರಿಬೇಡ ಹತ್ತವರನ್ನ, ಬಡಿ ಒಳ್ಳೆ ಸ್ನೇಹಿತರನ್ನ, ಬಿಡಬೇಡ ಕೆಟ್ಟವರನ್ನ, ಕಾಪಾಡು ನೊಂದವರನ್ನ, ಎಳೆಯೋಣ ಕನ್ನಡ ಬೇರನ್ನ. ನಡೆಯುತ್ತಾ ಅಣ್ಣ ಅವರನ್ನ, ಅಣ್ಣ ಅವರನ್ನ, ಅಣ್ಣ ಅವರನ್ನ, ಅಣ್ಣ ಅವರನ್ನ, ಅಣ್ಣ ಅವರನ್ನ, ಅಣ್ಣ ಅವರನ್ನ. ಏನಾಯ್ತು? ಬೇಜಾನ್ ನೋಡ್ದು ಬಿಟ್ಟ ಸರ್. ಯಾರು? ಆ ದುರ್ಯೋಧನ. ಅದನ್ನ ನೋಡಿ ಆ ದ್ರೌಪದಿ ಮತ್ತು ಅರ್ಜುನ ನಗ್ತಾ ಇದ್ರು ಸರ್. ನಿನ್ನ ಹೆಸರೇನು? ಭೀಮ್ ಸೇನಾ. ಏರಿಯಾ ಹಸ್ತಿನಾಪುರನ? ಕರೆಕ್ಟ್. ಹೇಗ್ ಗೊತ್ತಾಯ್ತು ಸರ್? ದುರ್ಯೋಧನ ಜೊತೆ ಪಾಂಡವರು ಸೇರ್ಕೊಂಡು ಭೀಮಂಗ್ ಹೊಡೆದ್ರ? ಹ್ಞೂ ಸರ್. ಇದು ನೋಡ್ಕೊಂಡು ಕೃಷ್ಣ ಸುಮ್ನೆ ಇದ್ನ? ಇದಕ್ಕೆ ಸ್ಕೆಚ್ ಹಾಕಿದ್ದೆ ಆ ಕಳ್ಳ ಕೃಷ್ಣ ಸರ್. ಓ ಕೃಷ್ಣ ಕೃಷ್ಣ, ಏನಯ್ಯ ಬೆಳಬೆಳಗ್ಗೆ ರಾಮಾಯಣ? ರಾಮಾಯಣ ಇಲ್ಲ ಸರ್, ಮಹಾಭಾರತ. ಸರ್ ನಾನ್ ಸುಳ್ಳು ಹೇಳ್ತಾ ಇಲ್ಲ ಸರ್. ನೋಡಿ ಸರ್, ಕೈ ಮುರಿದಿದ್ದಾನೆ. ಇವರು ಒತ್ತು ಒಳಗೆ ಹಾಕ್ರಿ. ಅಯ್ಯೋ ಮೇಡಮ್, ಹಾಗೆ ಮಾಡಬಾರ್ದು. ಯಾಕೆ? ಅಲ್ಲಿ ಅವ್ರು ಇರ್ತಾರೆ. ಯಾರು? ಅವ್ರ ಹೆಸರನ್ನ ಹೇಳ್ಬಾರ್ದು ಮೇಡಮ್. ಹೆಸರೇ ಇಲ್ದವ್ರಿಗೆ ಹೆದರೋದ್ ಯಾಕೆ? ಅಯ್ಯೋ, ಶನಿ ಮಹಾತ್ಮನ್ ಬಗ್ಗೆ ಹಾಗೆ ಮಾತಾಡ್ಬೇಡಿ ಮೇಡಮ್. ಅಯ್ಯಯ್ಯೋ, ಹೆಸರು ಹೇಳ್ಬಿಟ್ನಲ್ಲ. ಶನಿ? ಆ ನಿನ್ ಶನಿ ನನ್ ಹತ್ರ ಇರೋ ಮನಿ ನೋಡಿದ್ರೆ ಬೇರೆಯವ್ರ ಜಾತಕದಲ್ಲಿ ಹೋಗಿ ಬಕ್ಕರ್ಸ್ಕೊಂಡ್ಬಿಡ್ತಾರೆ. ಶನಿ ಅಂತ ಶನಿ. ನಿನ್ನಂತ ಫುಟ್ಪಾತ್ ರೌಡಿಗಳನ್ನ ಬೇಜಾನ್ ನೋಡಿದೀನಿ. ಯಾವನಿಗೆ ರೌಡಿ ಅಂತ್ಯಾ? ವಿಷಯ ಗೊತ್ತಿಲ್ದ. ನಮಸ್ಕಾರ ಮೇಡಮ್. ನೀವ್ ಹೋಗಿ ಮೇಡಮ್, ನಾವು ವಿಚಾರಿಸ್ಕೋತೀವಿ. ಹೀಗೆ ಆಕಸ್ಮಿಕವಾಗಿ ಭೇಟಿಯಾದ ಅಪರಿಚಿತರು ಇನ್ನು 100ನೇ ದಿನಕ್ಕೆ ಅವ್ರ ಲೈಫ್ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾರೆ. ಹೇಗೆ ಅಂತೀರಾ? ನೀವೇ ನೋಡಿ. ಮೊದ್ಲ ಚೈನ್ ಕಲರ್ ಹಿಡೀರಿ ಸರ್. ಸಾಕ್ ಸುಮ್ನೆರಲ್ಲ, ಸುಮ್ನೆರ. ಕಳಿಸ್ರಿ ಎಲ್ಲರನ್ನ. ಏನ್ ಮುಖ ನೋಡ್ತೀರಾ? ಕಳಿಸ್ರಿ. ಅದೇ ಸರ್, ಎಲ್ಲ ಮುಗಿದ್ಮೇಲೆ ಬರ್ತೀರಾ ನೀವು? ಆ ಕಳ್ಳನ್ ಮಕ್ಳಿಗೆ ಸರಿಯಾಗಿ ಪಾಠ ಕಲ್ಸಿದ್ರಣ್ಣ. ನನ್ ಸರ ಸಿಕ್ತಾ? ನೀವ್ ನನಗ್ ತುಂಬಾ ಉಪಕಾರ ಮಾಡಿದ್ರಣ್ಣ. ದೇವ್ರ ಒಳ್ಳೇದ್ ಮಾಡಿ. ಏನ್ ಹೆಂಗಸ್ರ, ಒಬ್ಬರು ನೋಡಿದ್ರೆ ಹೊಡಿಬೇಕು ಅನ್ಸುತ್ತೆ, ಇನ್ನೊಬ್ಬರು ನೋಡಿದ್ರೆ ಕೈ ಎತ್ ಮುಗಿಬೇಕು ಅನ್ಸುತ್ತೆ. ಏನ್ ಮುಖ ನೋಡ್ತೀಯಾ? ಹೋಗ್ ಹೋಗ್ ಹೋಗ್. ಇವ್ರು ನಿಜವಾಗ್ಲೂ ಪೊಲೀಸ? ನನಗೆ ಯಾಕೋ ಫ್ಯಾನ್ಸಿ ಡ್ರೆಸ್ ಅನ್ನಿಸ್ತಾ ಇದೆ. ಕರೆಕ್ಟ್ ಬಾ, ಕರೆಕ್ಟ್. ಹಂಗ ಸೇಪ್ ತೆಗಿಬೇಕು. ಯಾಕ್ರೋ? ಏನ ಅವರಿಂದ ಬರೀ ಕಾಲ ಅಲರ್ಸೆ ಮಾತಾಡ್ತಾ ಇದ್ಯಾ? ನಾನಾ? ನನ್ ಕಲ್ಲಲ್ಲಿ ಇದೆಯಲ್ಲೋ. ಯಾರಿದು? ಪಿವೋಟ್ ಪಾಪಣ್ಣ? ಎಕ್ಸ್ಕ್ಯೂಸ್ ಮೀ. ಎಲ್ರು ಬಿಟ್ಕೊಂಡ್ ಮಲ್ಕೋತಾರೆ, ತಾವೇನ್ ಸರ್ ಮಲ್ಕೊಂಡೆ ಬಿಟ್ಕೋತಾ ಇದೀರಾ? ನೋಡಪ್ಪ, ನಾನು ಬಿಟ್ಕೊಂಡು ಆಮೇಲೆ ಕುತ್ಕೊಂಡು ಅದಾದ್ಮೇಲೆ ಮಲ್ಕೊಳ್ಳೋಷ್ಟು ಟೈಮ್ ನನಗಿಲ್ಲ. ಅದಕ್ಕೆ ಮಲ್ಕೊಂಡ್ ಬಿಟ್ಕೋತಾ ಇದೀನಿ. ನಿಮ್ಗೆ ತೊಂದ್ರೆನಾ? ತೊಂದ್ರೆ ಏನಿಲ್ಲ ಸರ್, ಕೆಳಗಡೆ ಕೆಡದಾಗಿರುತ್ತೆ, ಬನ್ನಿ ಮೇಲೆ ಮೀಟಿಂಗ್ ಮಾಡೋಣ. ಹಂಗಂತೀರಾ? ಹೌದು ಸರ್. ಓ, ಹಿಂಗಂತೀರಾ? ನೀವು 4 ಜನ ಫ್ರೆಂಡ್ಸ್, ನೀವೆಲ್ಲ ಸೇರಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಚೆನ್ನಾಗಿ ಕೆಲಸ ಮಾಡುತ್ತೆ.
ಇದ್ರದೊಂದು ವಿಷಯ ಹೇಳ. ಹೇಳಿ ಸರ್. ಜೀವನದಲ್ಲಿ ಸಂತೋಷವಾಗಿರ್ಬೇಕಂದ್ರೆ ಏನ್ ಬೇಕು? ಮೊಬೈಲು, ಅದ್ರಲ್ಲಿ ಸಿಗ್ನಲ್. ಕರೆನ್ಸಿ ನಿಮ್ ತಾತ ಕೊಡ್ತಾನ? ಒಂದೊಳ್ಳೆ ಕಾರ್ಡು, ಎರಡೊಳ್ಳೆ ವಾಡೈಸ್. ಫೀಲಿಂಗ್ಸ್ ನಿಮ್ ಅಜ್ಜಿ ಕೊಡ್ತಾಳ? ನಾ ಹೇಳ್ತೀನಿ ಸರ್, ಸಂತೋಷವಾಗಿರಕ್ ಮುಖ್ಯವಾಗಿ ಬೇಕಾಗಿರೋದು ಕುಡಿಯಕ್ ಒಂದಷ್ಟು ಗುಂಡು, ತಿನ್ನಕ್ ಒಂದಷ್ಟು ತುಂಡು, 4 ಒಳ್ಳೆ ಗಂಡು ಫ್ರೆಂಡು, ಒಬ್ಳೇ ಒಬ್ಳು ಗರ್ಲ್ ಫ್ರೆಂಡ್. ಇದೆಲ್ಲ ಬೇಕು ಅಂದ್ರೆ ಇದು ಬೇಕು. ಮನೆ ನಿಮಗ್ ಸಂತೋಷ ಬೇಕಾ? ಕೊಡುತ್ತೆ. ಬೇರೆಯವರು ಬೇಕಾ? ಕೊಡಿಸುತ್ತೆ. ಉದ್ಧಾರ ಮಾಡ್ಬೇಕಾ? ಮಾಡಿಸುತ್ತೆ. ಹಾಳು ಮಾಡ್ಬೇಕಾ? ಅದು ಮಾಡಿಸುತ್ತೆ. ಎಲ್ರಿಗೂ ತಗೊಳ್ಳಿ, ಆದ್ರೆ ಯಾರಿಗೂ ಕೊಡ್ಬೇಡಿ. ಸಿಕ್ಕಲ್ಲಿ ಇಡಬೇಡಿ, ಎಲ್ಲಿ ಸಿಕ್ಕದು ಬಿಡ್ಬೇಡಿ. ಅದು ಬಾಯ್ ಬಿಟ್ರೆ ಎಲ್ರು ಬಾಯಿ ಮುಚ್ಕೋತಾರೆ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆನೂ ಹೇಳುವುದಿಲ್ಲ. ಏನ್ ಹುಡುಕ್ತಿದ್ಯಪ್ಪ? ಬಾಳೆಹಣ್ಣೇನ್ ಸಿಪ್ಪೆ? ನಾನ್ ಅದ್ರ ಮೇಲೆ ಜಾರ್ ಬಿದ್ದಂಗೆ ಪಾಪ ನೀವ್ಯಾರು ಬೀಳ್ತಾ ಇರ್ಲಿ ಅಂತ. 136 ಹೊಡ್ತಿದ್ದಕ್ಕೆ ಹೆಂಗ್ ಆಡ್ತಿದ್ದೀರಾ? ನನಗೇನಾದ್ರು ಸಿಸ್ಟಿ ಹೊಡ್ತಿದೆ ಹೆಂಗೆ? ಈಗ ನಿಮ್ಮ ಮನೆಗೆ ಹೆಂಗೆ ಹೋಗ್ತೀಯಪ್ಪ? ನನ್ ಸ್ವೀಟರ್ ಕಿಟ್ಟಿ ಇದ್ದಾನಲ್ಲಪ್ಪ. ಕಿಟ್ಟಿ Indiamಗೆ ಪಾರ್ಟಿ ಇದೆ, ಜಾಲಿ ಇದೆ. ಗುಂಡಿಯಮ್ಗೆ ಪಾರ್ಟಿ ಇದೆ. ನೀವು ಡೈಲ್ ಮಾಡಿದ ಸಂಖ್ಯೆ ಸರಿ ಇದೆಯಾ ಪರೀಕ್ಷಿಸಿಕೊಳ್ಳಿ. ನಾನ್ ರೈಟಾ ಇಲ್ಲ ಫೋನ್ ರೈಟಾ? ಮನೆಗೆ ತಡ್ಸಿಯಾ ಕಳ್ಳನ್ ಮಗನೇ ಮಾಡ್ತಿರ್ತಾರೆ. ನೀವು ಡಯಲ್ ಮಾಡಿದ ಚಂದದಾರರು ಬೆಟ್ಟಗುಡ್ಡ ಪ್ರದೇಶದಲ್ಲಿದ್ದಾರೆ. ನಾಳೆ ಬೆಳಿಗ್ಗೆ ಪ್ರಯತ್ನಿಸಿ. ಮಗ ಇಲ್ಲಿ ಪ್ರದೇಶ ಆಗೋನೆ, ತಾವ್ ಯಾವ ಪ್ರದೇಶದಲ್ಲಿದ್ದೀರ ಅಂತ ನಮಗೆ ಚೆನ್ನಾಗ್ ಗೊತ್ತು. ಮನೆಗ್ ಬರ್ತಾ ಇದೀನಿ, ಸುಮ್ನೆ ಸೈಲೆಂಟ್ ಆಗಿ ಬಂದ್ ಬಾಳ್ ತೆಗಮ್ಮ. ಬೆಲ್ ಮಾಡು, ಮೇಡಮ್ ಬಂದ್ ಬಾಗಲ್ ತೆಗಿತಾರೆ. ಬೇರೆ ಕಿಟ್ಟೆ ನಿನ್ ಸ್ಟೋರಿಗೆ ನನ್ ಸ್ಕ್ರೀನ್ ಪ್ಲೇ ಡೈಲಾಗ್ ಸೇರಿಸಿ ಮೇಡಮ್ ಹತ್ರ ಫಿಟಿ ಇಟ್ಬಿಡ್ತೀನಿ. ಆಮೇಲೆ ನಿನ್ ಕತೆ ಶುಭಂ. ಅವಳಿಗೂ ಗೊತ್ತು ಇವತ್ತು ಶನಿವಾರ, ವಾರದ ಪಟ ಇಲ್ಲ ಟಾಟಾ. ಟುಡೇ ಸಾಟರ್ಡೇ ಇನ್ ದ ನೇಮ್ ಆಫ್ ಕಾಕ್ಟೇಲ್ ಪಾರ್ಟಿ. ಯಾರು ಕುಡಿಬಿಡಿ, ಆರೋಗ್ಯಕ್ಕೆ ಒಳ್ಳೆದಲ್ಲ. ಮೇಡಮ್ ಸ್ಟ್ರೈಟ್, ಅಪ್ಪ ಟ್ರೈಟ್, ಮಗ ಮುಂದೆ ಬಂದು ಕುದಿತಾವಲ್ಲ. ಡ್ರಿಂಕ್ ಏನ್ ಡ್ರೈವ್ ತಪ್ಪಲ್ವಾ? ನಾನ್ ಡ್ರಿಂಕ್ಸ್ ಮಾಡಿಲ್ಲ ಸರ್. ನಾವ್ ಡ್ರಿಂಕ್ ಮಾಡಿದೇವೆ, ನೀನ್ ಡ್ರೈವ್ ಮಾಡಿದೆ, ತಪ್ಪು ತಾನೆ? ಮಧು, ಕೇರ್ ಮಾಡ್ಬೇಡ, ಹೋಗು. ಅಲ್ಲ ಬ್ರದರ್, ಯಾಕಮ್ಮ ಒಬ್ನೇ ಓಡಾಡಕ್ ಭಯನಾ? ಲೇಡೀಸ್ ಎಲ್ಲ ಕರ್ಕೊಂಡ್ಬಂದ್ಯಾ? ಹೋಗು ಅನ್ನಲ್ಲ. ಎಕ್ಸ್ಕ್ಯೂಸ್ ಮೀ, ಯಾರಪ್ಪ? ನಾನು ಆಗ್ಲೇ ಹೇಳಿಲ್ವೇನಪ್ಪ, ಈ ಪ್ರಪಂಚದಲ್ಲಿ ದುಡ್ಡಿಗೆ ಬೆಲೆ ಕಣಪ್ಪ. ದುಡ್ಡೇ ದೊಡ್ಡಪ್ಪ. ಕಾಸಿದ್ರೆ ಕೈಲಾಸ ಕಾಣ್ತೈತೆ ಬ್ರದರ್, ಕಾಸಿದ್ರೆ ಕೈಲಾಸ ಕಾಣ್ತೈತೆ. ಹಂಗ ಆಸೆ ತೋರುತ್ತೈತೆ, ತಮಾಷೆ ಮಾಡುತ್ತೈತೆ. ಕಳ್ಳ ಆಸೆ ತೋರುತ್ತೈತೆ, ತಮಾಷೆ ಮಾಡುತ್ತೈತೆ. ಕೈ ತುಂಬ ಕಾಸಿದ್ರೆ ಸ್ವರ್ಗಾನೆ ನಿನ್ನ ಮುಂದೆ. ಕೈ ತುಂಬ ನಿನ್ನ ಜೇಬ್ ತುಂಬ, ನಿನ್ನ ಮನೆ ತುಂಬ ಕಾಸಿದ್ರೆ ಪ್ರಪಂಚ ನಿನ್ನ ಹಿಂದೆ. ಕಾಸಿದ್ರೆ ಕಾಸ ಕಾಣ್ತೈತೆ ಬ್ರದರ್, ಕಾಸಿದ್ರೆ ಕೈಲಾಸ ಕಾಣ್ತೈತಲೇ. ಫುಲ್ಲು ಸಾವುಕಾರ ಆಗಕ್ಕೆ ಏನ್ ಮಾಡ್ಬೇಕು? ಒಳ್ಳೆ ದಾರಿಯಲ್ಲಿ ನಡೆಯೋನ್ಗೆ ಕಿಲುಬ ಕಾಸು, ಆಮೇಲೆ ಅಡ್ಡ ದಾರಿಲಿ ಹೋಗೋನ್ಗೆ ಕಾಸೋ ಕಾಸು. ಕರೆಕ್ಟ್. ಅಡ್ಡ ದಿಡ್ಡಿ ನುಗ್ಗೋನ್ಗೆ ಬೆಟ್ಟದಷ್ಟು ಕಾಸು. ಕಾಸೆ ಗಂಟು, ಕಾಸೆ ನಂಟು, ಕಾಸಿದ್ದೆಲ್ಲ ಸುಖ ಉಂಟು. ಕಾಸೆ ಗಂಟು, ಕಾಸೆ ನಂಟು, ಕಾಸಿದ್ದೆಲ್ಲ ಸುಖ ಉಂಟು. ನಿಮ್ ತಲೆ ಕಾಸಂತೆ ಹೇಳ್ತೀನಿ ಕೇಳ್ರಿ. ಪ್ರೀತಿ ಗಂಟು, ಪ್ರೀತಿ ನಂಟು, ಪ್ರೀತಿಯಿಂದಾನೇ ಸುಖ ಉಂಟು. ಲವರ್ ಲಬಕದ ಔಟ್ ಬೌಂಡ್ರಿ. ನೀರ್ ಬೇಸ್ ಮಾಡ್ಬೇಡ್ರಪ್ಪ, ಪಕ್ಕದವ್ರು ಕೊಡ್ಬೇಕು. ಕಾವೇರಿ ನೀರು ನಮ್ಮನಿದೆ. ಓ ಕಾವೇರಿ, ಸ್ಪೆಷಲ್
ಮಂಗಳೇಶ್ವರು. ಏನ್ ಮೇಡಮ್ ಇವತ್ತು ನೀರ್ ತುಂಬಾ ಹಬ್ಬನ ಗಂಡ ಮಗನಿಗಿಬ್ಬರಿಗೂ ಬಾಗ್ಲ ನೀರ್ ಹಾಕ್ಬಿಟ್ರಿ. ನೀವಿಬ್ರು ನೆನೆ ಬೀರ್ ತುಂಬಾ ಹಬ್ಬ ಮಾಡಿದ್ರಲ್ಲ, ನಾಚಿಕೆ ಆಗಲ್ಲ? ಏನ್ ಮಾಡಿದೆ ಮಗು? ಮಾತ್ ನೋಡಿ, ಅಪ್ಪನ ಕಿಟ್ಟಿ ಅನ್ನೋದು, ಅಮ್ಮನ ಮೇಡಮ್. ಪಾಪ ಮಗು ಮುಚ್ಚ್ರಿ ಬಾಯಿ. ನೀವ್ ಬಚ್ಚಲ್ ಮಾಡಿದ್ದನ್ನ ಅವ್ನ್ ಬೀದಿಲ್ ಮಾಡ್ದ. ನಿಮ್ ರಕ್ತ ಅಲ್ವಾ? ಸ್ಕೂಲ್ ಮಕ್ಳಿಗೆ ಹೇಳ್ದಾಗ ಬುದ್ಧಿ ಹೇಳ್ಬೇಕಾ ನಿಮ್ಗೆ? ನಿಲ್ಸಿರೋಂತ ಬಾಯ್ ಮೇಲೆ ಬರೆ ಹಾಕ್ರೋ. ನನ್ ಕೋಪ ಬಂದ್ರೆ ಏನ್ ಮಾಡ್ತೀನಿ ಗೊತ್ತಲ್ಲ? ಮದ್ವೆ ಆದ್ಮೇಲೆ ಸರಿ ಹೋಗ್ತೀರಾ ಅಂತ ನಿಮ್ಮನ್ ಕಟ್ಕೊಂಡೆ. ಮಗ ಹುಟ್ಟಿದ್ರೆ ಬುದ್ಧಿ ಬರ್ಲಿಲ್ಲ. ಇನ್ ಇವ್ನ್ಗೆ ಮದುವೆ. ಮ್ಯಾಚ್ ಫಿಕ್ಸಿಂಗ್ ಮಹಾಬಲ ಶಾಸ್ತ್ರಿಗಳು. ಬನ್ನಿ ಸ್ವಾಮಿ, ನಾನ್ ನಿಮ್ಗೆ ಕಾಯ್ತಿದ್ದೆ. ಅಲ್ಲ, ನೀವ್ ಇಷ್ಟೊಂದು ಅಪ್ಡೇಟ್ ಆದ್ರು ಆ ಜುಟ್ಟು ಹೂನರ್ ಆಗಿದೆಯಲ್ಲ. ತಲೆ ಮೇಲೆ ಟವರ್, ಮೈ ಮೇಲೆ ಕೇಬಲ್ ಇದ್ರೇನೆ ನಮ್ಮ ನೆಟ್ವರ್ಕ್ ಸರಿಯಾಗಿ ನಡೆಯೋದು. ಅಡ್ವಾನ್ಸ್ ಪಂಚಾಂಗನು. ಎಸ್. ಈಗ ಹೇಳಿ, ನಿಮ್ ಹುಡುಗನ ಹೈಟು? 5'8", ವೆಯ್ಟು? 70, ಬಣ್ಣ ಗೋಧಿ, ಬ್ಲಡ್ ಗ್ರೂಪ್ ಯಾಕೆ ಹೇಳಿ ಸ್ವಾಮಿ, ಈ ಕಾಲದ ಹುಡುಗಿರು ಕೇಳ್ತಾರೆ. ಏಯ್ ಪಾಸಿಟಿವ್. ಕಾಯಿಲೆ ಯಾವುದು ಇಲ್ಲ ನಿಮಗೆ? ಸದ್ಯಕ್ಕೆ ಇಲ್ಲ. ನಿಮ್ಮನಿಗೆ ಇವೆಲ್ಲ ಯಾಕೆ ಅಂತ? ಹೆರಿಡಿಟಿಯಿಂದ ಮುಂದೆ ನಿಮ್ ಮಗನಿಗೆ ಯಾವ್ದಾದ್ರು ಕಾಯಿಲೆ ಬರ್ಬಹುದಾ ಅಂತ. ನಮ್ಮ ಅಪ್ಪನಿಗೂ ಅಂತ ಕಾಯಿಲೆಗಳು ಯಾವ್ದು ಇರ್ಲಿಲ್ಲ. ಅವ್ರ ಹ್ಯಾಕ್ ಸತ್ರು? ಎಕ್ಸ್ಪೈರಿ ಡೇಟ್ ಮುಗ್ದಿತ್ತು. ಆಯ್ಸ್ತೀರ್ ಸತ್ರು ಕಣ್ರಿ. ನಿಮ್ ಹೆಂಡತಿಗೆ ಏನಾದ್ರು ಕಾಯಿಲೆ? ಇಲ್ಲ ಸ್ವಾಮಿ, ನನ್ನ ಹೆಂಡತಿ, ಅವ್ರ ಅಪ್ಪ, ಅವ್ರ ಅಮ್ಮ, ತಾತ, ಅಜ್ಜಿ ಯಾರಿಗೂ ಯಾವ ಕಾಯಿಲೆನೂ ಇರ್ಲಿಲ್ಲ. ನಮ್ಮದು ಆರೋಗ್ಯವಂತ ಕುಟುಂಬ. ಹಾಗಾದ್ರೆ ಒಳ್ಳೆ ಹುಡುಗಿ ಸಿಕ್ಕೋದು ಕಷ್ಟ. ಚಟಗಳು ಯಾರಿಗೆ? ಯಾರಿಗಿದ್ದರೂ ಹೇಳಬೇಕು. ಆಗಾಗ ಉಂಟು. ಯಾರಿಗೆ? ಹೆರಿಡಿಟರಿ, ಎಲ್ಲರಿಗೂ. ಸಾರ್ಥಕವಾಯ್ತು. ಬಂದು ಬಿಡ್ತು ನೋಡಿ ಹುಡುಗಿಯರ ಹಿಂಡು. ಈ ಹುಡುಗಿ ನೋಡಕ್ಕೆ ಸುಮಾರು, ಆಸ್ತಿ ಜೋರು. ನಮ್ಗೆ ಕ್ವಾಂಟಿಟಿ ಬೇಡ, ಕ್ವಾಲಿಟಿ ತೋರಿಸಿ. ಇದನ್ನ ನೋಡಿ, ಹೈಟು, ವೆಯ್ಟು, ವಿದ್ಯಾ, ಬುದ್ಧಿ, ಆಸ್ತಿ ಪಾಸ್ತಿ ಎಲ್ಲ ಆವರೇಜು. ಇನ್ ಸ್ವಲ್ಪ ಒಳ್ಳೆ ತೋರಿಸಿ. ಬಂದ್ಲು ನೋಡಿ. ನೋಡ್ದೆ ಹೆಂಗಿದ್ದಾಳೆ? ಸೂಪರ್. ಓಕೆ ಮಾಡ್ಲೆ? ಏನ್ ಓಕೆ ಮಾಡೋದು? ಇವರು MMS, ಮ್ಯಾಚ್ ಫಿಕ್ಸಿಂಗ್ ಮಹಾಬಲ ಶಾಸ್ತ್ರಿಗಳು. ಗಂಡು ಹೆಣ್ಣಿಗೆ ಮ್ಯಾಚ್ ಫಿಕ್ಸ್ ಮಾಡ್ತಾರೆ. ಈಗ ಯಾರಿಗೆ ಫಿಕ್ಸ್ ಆಗ್ತಿತ್ತು? ಮಗುಗೆ. ಅವ್ರ ಅಪ್ಪನಿಗೆ ಮದ್ವೆ ಆಗಿದ್ದೆ ವೇಸ್ಟ್. ಸತ್ಯ ಮಾತಾಡೋ ಫ್ಯಾಮಿಲಿ. ಆ ಅಯೋಗ್ಯಂಗ್ ಯಾಕೆ ಮದ್ವೆ? ನನ್ ಕತೆ. ಇನ್ಮೇಲೆ ನೀವ್ ಈ ಕಷ್ಟ ತಗೋಬೇಡಿ. ಪಾಪ ಅವನನ್ನ ಕಟ್ಕೊಳ್ಳೋ ಅಂತ ಆ ದುರಾದೃಷ್ಟವಂತೆ ಯಾರೋ. ಕಳಾ ಮಂದಿರ ಬೊಂಬೆ ಇಲ್ಲಿ ಯಾಕೋ ಬಂತು? ಬ್ಲೂ ಕಲರ್ ಆಟ ಇದೆ. ಬಾಲಕೃಷ್ಣ ಬಾಲಕೃಷ್ಣ ಬಾಲಮುರಳಿ ಕೃಷ್ಣ. ವರ್ಕೌಟ್ ಆಯ್ತು. ನಿಮ್ಗೇನು ಅನಿಸ್ಲಿಲ್ವಾ? ಏನ ವಯಸ್ಕರಿಗೆ ಮಾತ್ರ ಅನ್ಸೋದು. ಹುಷಾರ್ ಹುಷಾರ್ ನೋಡ್ಕೊಂಡು. ಹಲೋ, ಎಸ್, ಇದೆಲ್ಲ ನಿನ್ ಪ್ಲಾನ್ ತಾನೆ? ಏನ? ವಾ,
ನೀವು ರೋಡ್ ನನ್ಗೇನ್ ಅದೇ ಕೆಲಸ ಅನ್ಕೊಂಡ್ರಾ? ಬೀಳ್ತಾ ಇದ್ರಿ ಅಂತ ಹೆಲ್ಪ್ ಮಾಡ್ದೆ. ಥರ್ಡ್ ಗ್ರೇಡ್ ರೋಪ್ ಬ್ಲಡಿ ಹೆಲ್. ಸಬಾಕ್ ಸೇಬೇಕ್ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಇಂಜಿನಿಯರಿಂಗ್ ಪಾಸ್ ಮಾಡಕ್ ಆಗ್ದಿದ್ರು ಶೋಕಿಗೇನು ಕಮ್ಮಿ ಇಲ್ಲ. ಈಗ ಬರ್ತಾ ಇದ್ಯಾ? ಹಾ ಹೌದು. ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಈಗ್ಲೇ ಬರ್ತೀನಿ. ಕೇಳಿದ್ದೆ ಉತ್ತರ ಕೊಡು. ಛೇ ನಿಮಗಿಲ್ಲ ಅನ್ನಕ್ಕಾಗತ್ತಾ? ಕೇಳಿಸ್ತಿಲ್ವಾ? ಕಣ್ ಮುಚ್ಚ ಕಣ್ ಬಿಡೋದ್ರಲ್ಲಿ ಅಲ್ಲಿರ್ತೀನಿ. ಸಬಾ ಕೃಷ್ಣ ಬಾಲ ಮುರಳಿ ಕೃಷ್ಣ ರೇ. ಯಾರು ಬೇಜಾರ್ ನೆನ್ಸ್ಕೊ. ಇವನನ್ನೆಲ್ಲ ಯಾರು ನೆನೆಸ್ಕೋತಾರೋ. All the hustler in the ground gonna step aside and run, cause the document indeed has brought down the front. Nobody can decide what a warrior is, so I'm the winner in the house, make some noise. Tima! 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 All the guys in the crowd, please roll our sound. Sebek! ಬನ್ನಿ ಬನ್ನಿ. ಜೆಂಟಲ್ಮನ್, will you please excuse us? Thank you. ಫೋನ್ ಮಾಡಿದ ತಕ್ಷಣ ಬಂದ್ಬಿಟ್ರಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸೆಕೆ ಅನಿಸ್ತಿದ್ಯಾ? AC ಆನ್ ಆಗಿದೆ. ಓ ವೆಲ್, ಕುಡಿಯೋಕೆ ಏನ್ ತಗೋತೀರಾ? ಹಾಟ್ ಕೋಲ್ಡ್? ನೀವು ಮೊದಲು ಟೀಚರ್ ಆಗಿದ್ರಾ? ಪಾಠಕ್ಕಿಂತ ಪೀಠ್ಗೆನೆ ಜಾಸ್ತಿ. ನನ್ಗೆ ಕೂತ್ಕೊಂಡು ಕುಡ್ಕೊಂಡು ಕತೆ ಹೊಡೆಯೋಷ್ಟು ಟೈಮ್ ಇಲ್ಲ. ನೇರವಾಗಿ ವಿಷಯಕ್ಕೆ ಬಂದ್ರೆ ಭವಿಷ್ಯ ಏನು ಅಂತ ಡಿಸೈಡ್ ಮಾಡಬಹುದು. ಏನಿದು? ವಿಷಯ ಇದ್ರಲ್ಲಿದೆ, ನೋಡಿದ್ರೆ ಭವಿಷ್ಯ ಗೊತ್ತಾಗತ್ತೆ. ಯಾವ ತಗೊಳ್ತಿದ್ಯಾ? ಯಾವುದು ಇಲ್ಲ. ಯಾಕೆ? ಈ ಬಟ್ಟೆಗಳನ್ನ ಹಾಕೊಂಡ್ರೆ ಅಷ್ಟೇ. ನನ್ ಬಟ್ಟೆ ಸೌಂದರ್ಯ ಪಬ್ಲಿಕ್, ಬಟ್ಟೆ ಒಳಗಿರೋ ಸೌಂದರ್ಯ ಪ್ರೈವೇಟ್. ಅದ ಅವನಿಗೆ ಮಾತ್ರ. ಯಾರ್ಗೆ? ನನ್ನವನ್ಗೆ, ನನ್ನ ಮದ್ವೆ ಆಗೋನ್ಗೆ. In the ground gonna step aside and run, cause the document indeed has brought down the front. Nobody can decide what a warrior is, so I'm the winner in the house, make some noise. Bala Krishna Bala Murali Krishna ರೇ. 3 ದಿವಸದಿಂದ ಅವಳ ಹಿಂದೆ ಸುತ್ತಾ ಇದೆಯಾ? ಅವಳು ನಿನ್ ಕಡೆ ವಾರೆಗಣ್ಣಿಂದ ನೋಡಿಲ್ಲ ಅಂದ್ರೆ ಏನು ಅರ್ಥ? ವಾರೆಗಣ್ಣಿಲ್ಲ ಅಂತ ಇವಳು ಯಾಕೋ ಮೇಡಮ್ ಹತ್ರ ಅಷ್ಟೊಂದ್ ಜನ ಟ್ಯೂಷನ್ ಬರ್ತಾರಲ್ಲ, ಅವ್ರನ್ನ ಏನಾದ್ರು ಪಟಾಯಿಸ್ಬಿಡೋ ತಾನೆ? ಸರ್, ನಮ್ಮ ಮನೆಗ್ ಪಾಠಕ್ ಬರೋರಲ್ಲ, ನಮ್ಮ ಮನೆ ಮಕ್ಳಿದ್ ಹಾಗೆ. ಇವಳು ನಿನಗೆ ಅಕ್ಕ, ನಿನಗೆ ತಂಗಿ, ನನಗೆ ಅತ್ತಿಗೆ, ತಾಯಿ ಸಮಾನ. ಕಳ್ಳ ಎಲ್ಲ ಅರ್ಥ ಮಾಡ್ತೀಯ. ದಿನ ಇವಳು ಹಿಂದೆ ಅರಿಯೋದೇನು, ಲಂಡನ್ ಲವ್ ಲೆಟರ್ ಗೀಚೋದೇನು. ಸೋ ಸ್ವೀಟ್. ಏನ್ ಕ್ಯೂಟ್ ಆಗಿದಾರಲ್ಲ ಮಕ್ಕಳು. ಐ ಲವ್ ಕಿಡ್ಸ್. ಆಯ್ತು, ಲವ್ ಕಿಡ್ಸ್. ಆದಷ್ಟು ಬೇಗ ನಮ್ಗೂ ಮಕ್ಕಳಾಗ್ಲಿ. ಎಕ್ಸ್ಕ್ಯೂಸ್ ಮೀ, ಜೀವನದಲ್ಲಿ ಏನನ್ ಬೇಕಾದ್ರೂ ಜೆರಾಕ್ಸ್ ಮಾಡಿಸಿ ಒರಿಜಿನಲ್ ತರ ಉಪಯೋಗಿಸ್ಕೋಬಹುದು. ಟೈಮ್ ಆ ರೀತಿ ಮಾಡಕ್ಕಾಗಲ್ಲ. ಸೊ 3 ಎಣಿಸ್ತೀನಿ. ಅಷ್ಟೆಲ್ಲ ನಿನ್ ಕಡೆ ತಿರುಗಿ ನೋಡಿದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ತಿರುಗಲೇಬೇಕು. ಅವಳು ಒಂದ್ಸರಿ ನನ್ ಕಡೆ ತಿರುಗಿದ್ರೆ ಜೀವನ ಪೂರ್ತಿ ನನ್ನಿಂದ ತಿರುಗೋ ಹಾಗೆ ಮಾಡ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕೌಂಟ್ ಡೌನ್ ಸ್ಟಾರ್ಟ್. 1 2 ಎಕ್ಸ್ಕ್ಯೂಸ್ ಮೀ. ಹೆಂಗಮ್ಮ ಹಿಂಗೆ? ನಮ್ಗೆ ಹೆಂಗ್ ಬೇಕೋ ಹಂಗೆ. ನಿಮ್ಗೇನು ಅನ್ನಿಸ್ತಿಲ್ವಾ? ನಿಮಗೂ ಎಣಿಸ್ಲಾ? 3 ಅವರಲ್ಲಿ ಯಾರು ತಿರುಗ್ತಾರೋ ಅವರು 3 ನಡಿಯಲೇ. ನೀವಲ್ಲ ಕೂತ್ಕೊಳ್ಳಿ. ನೀವು ಐ ಲವ್ ಯು.
ಅಲ್ಲಿ ನೋಡಿ ಯಾರು ಹುಡ್ಕೊಂಡ್ ಬಂದಿದ್ದಾರೆ ಅಂತ. ಯಾವ ಐ ಲವ್ ಯು. ಕ್ಲಾಸ್ ಇಂದ ಎಸ್ಕೇಪ್ ಆಗಕ್ಕೆ ಸ್ಪೈಡರ್ ಮ್ಯಾನ್ ತರ ಪವರ್ ಇದ್ದಿದ್ರೆ ಶಕ್ತಿಮಾನ್ ಎಲ್ಲೇ ಅಲ್ಲಿ ನೋಡು. ದಿನಾ ನನ್ ಹಿಂದೆ ಯಾಕೆ ಅಲಿತಿದ್ಯಾ? ಏನೋ ನಿನ್ ಪ್ರಾಬ್ಲಮ್? ನೀನ್ ಏನ್ ಹೇಳ್ತೀಯ ನಂಗೆ ಗೊತ್ತು. ನೆಕ್ಸ್ಟ್ ಏನ್ ಮಾಡ್ಬೇಕೋ ಫಸ್ಟ್ ಅದನ್ ಮಾಡ್ತೀನಿ. ಏನು? ಅಪ್ಪ ಗಣೇಶ ಕಾಪಾಡಪ್ಪ. ಮಾವ ಗಣೇಶ ಕಾಪಾಡಪ್ಪ. ಹೆಂಗಮ್ಮ ಹಿಂಗೆ? ನಮ್ಗ್ ಹೆಂಗ್ ಬೇಕೋ ಹಂಗೆ. ಪುಸಕ್ ಪುಸಕ್ ಅಂತ ಮಾಯ ಆಗ್ಬಿಡ್ತಾನಲ್ಲೋ. ಏನು ಅಂದ್ರೆ ನಾನು ಗೊತ್ತು. ಯಾರು ಹೇಳಿ? ಶಕ್ತಿಮಾನ್. ಥ್ಯಾಂಕ್ ಯು. ಮಾಯ ಆಗೋದ್ರಲ್ಲಿ ಪ್ರತ್ಯಕ್ಷ ಆಗೋದ್ರಲ್ಲೂ ಕೂಡ ನಿಮ್ಗೆ ನನ್ನಲ್ಲಿರೋ ಶಕ್ತಿ, ನನ್ನೊಳಗಡೆ ಇರೋ ಮ್ಯಾನು ಎರಡ್ರ ಬಗ್ಗೆನೂ ಗೊತ್ತಿಲ್ಲ. ಅದಕ್ಕೆ ಹಾಗೆ ಹೇಳ್ತಾ ಇದ್ದೀರಾ. ಸೊ ಈ ಶಕ್ತಿಮಾನ್ಗೆ ಈ ಬಡಪಾಯಿಂದ ಏನಾಗ್ಬೇಕಾಗಿತ್ತು? ಮೇ ಐ ಬಿ ಸೀಟೆಡ್? ನಾನ್ ನಿಮ್ ಫ್ರೆಂಡ್ ತುಂಬಾ ಲವ್ ಮಾಡ್ತೀನಿ ಕಣ್ರಿ. ನೋಡಿ 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 ನೋಡಿ, ಐ ಲವ್ ಯು ಅಂದ್ರೆ ನಿಮ್ ಫ್ರೆಂಡು ಕೆನ್ನೆ ಹೊಡಿತಾರೆ, ನೀವು ನಗ್ತೀರಾ. ನನ್ ಲವ್ ಅಂದ್ರೆ ಕಾಮಿಡಿನಾ? ಸಾರಿ ಸಾರಿ, ಅದಕ್ ನಾನೇನ್ ಮಾಡ್ಬೇಕು? ಹೆಲ್ಪ್. ದೇವಸ್ಥಾನಕ್ ಬಂದಿದ್ದೀರಾ, ದೇವ್ರನ್ನೇ ಕೇಳಿ. ಕೇಳಾಯ್ತು. ಏನಂದ? ನಿಮ್ಮನ್ನೇ ಕೇಳಿ ಅಂದ. ಅಷ್ಟೊಂದ್ ಪ್ರೀತಿಸ್ತೀರಾ? ಬಾಯಿ ಮತ್ತಲ್ಲಿ ವರ್ಡ್ಸೇ ಬರಲ್ಲ. ಏನ್ ಫೀಲಿಂಗು? ಕಾಳಿದಾಸ ಮೈ ಮೇಲೆ ಬರ್ಲಿ ರೀ. ಈ ಚಿಪ್ಪೊಳ ಕಾಯಿ, ಈ ಕಾಯೊಳಗ್ ನೀರು ಹೇಗ್ ಬಂತು ಅಂತ ನಿಮಗ್ ಗೊತ್ತೇನ್ರಿ? ಹಾಗೆ ನಿಮ್ ಫ್ರೆಂಡ್ ನನ್ನ ಎದೆ ಚಿಪ್ಪೊಳಗೆ ಹೇಗ್ ಬಂತು ಅಂತ ಗೊತ್ತೇ ಇಲ್ಲ. ಸೊ ಅವಳಿಲ್ದೆ ನನ್ ಜೀವನ ಖಾಲಿ ಚಿಪ್ಪು. ಅದಕ್ಕೆ ನೀವ್ ಮಾಡ್ಬೇಕು ನನ್ಗೆ ಹೆಲ್ಪ್. ನೋ. ಏನು ಅಂದ್ರೆ ಒಂದೇ ಒಂದ್ಸರಿ ಮೀಟ್ ಮಾಡಿಸಿ, ಕಣ್ಣು ಕಣ್ಣು ಸೇರಿದ್ರೆ ಮಿಕ್ಕಿದೆಲ್ಲ ತನ್ ತಾನೇ ಆಗೋಗುತ್ತೆ. ಪ್ಲೀಸ್ 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 ಪ್ಲೀಸ್. ಟ್ರೈ ಮಾಡ್ತೀನಿ. ಟ್ರೈಯಾ? ಚಾಮುಂಡೇಶ್ವರಿ ಏನ್ರಿ ಇದು? ತಮ್ ಪಾದ, ಆ ದೇವರ ಪಾದ ಬಿಟ್ರೆ ನಾನ್ ನಂಬಿರೋದೇ ಈ ಪಾದ. ಆಯ್ತು, ಮೀಟ್ ಮಾಡಿಸ್ತೀನಿ. ಧನ್ಯೋಸ್ಮಿ. ಎಲ್ಲಿ, ಯಾವಾಗ, ಎಷ್ಟಾದ್ಗೆ? ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ 7:30. ಓಕೆ? ಚಳಿಗೆ ಮನೇಲಿ ಬೆಚ್ಚಗೆ ಹೊತ್ಕೊಂಡ್ ಮಲ್ಕೊಂಡಿರ್ಬೇಕು. ಲವ್ ಮಾಡ್ತಾನಂತೆ. ಲವ್ ಟಪ್ಪ ನನ್ ಮಗ. ಏನು ಅಂದ್ರೆ ನೀವಾ ಇಲ್ಲಿ ಯಾಕ್ರಿ ಮಲ್ಗಿದ್ದೀರಾ? ನನ್ಗೆ ಕತ್ಲಲ್ಲಿ ಮೆತ್ಗಿರೋದ್ರ ಮೇಲೆ ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಎಚ್ಚರ ಆಗಲ್ಲ. ನಾನ್ ಲೇಟ್ ಆಗಿ ಬರೋದು, ನಿಮ್ ಫ್ರೆಂಡ್ ಬೇಜಾರ್ ಮಾಡ್ಕೊಂಡು ಹೊರಟೋದು. ಅಂತ ರಾತ್ರಿ ಬಂದು ಸೆಟ್ಲ್ ಆಗ್ಬಿಟ್ಟೆ. ನಮ್ ಹುಡುಗಿಯಲ್ಲಿ ಬರ್ತಾಳೆ ಬರ್ತಾಳೆ. ಅಲ್ಲ, ತಿಂದು ದಪ್ಪ ಆಗೋದು ಯಾಕೆ, ಓಡ್ ಕಷ್ಟ ಪಡೋದು ಯಾಕೆ? ಯಾಕ್ರೆ ಕೇಳಿದ್ದು ಭಯಂಕರ ದೌಲತ್ ಆಗೋಯ್ತಲ್ಲ. ಕಿಲಕಿಲ ಎಂದಾರಿಯೋ ಓ ಗುರುವಾರಪ್ಪ, ഇവിടെ കാട്ടുപള്ളിക്കൊണ്ടോ? ಏನು? ವರ್ಷದಲ್ಲಿ ಏನು?
ಓಕೆ ಥ್ಯಾಂಕ್ ಯು. ದಟ್ಸ್ ಓಕೆ. ರೀ ಗೌರಿ. ಯಾರೀ ಗೌರಿ? ನೀವೇ ರೀ? ನನ್ನ ಹೆಸರು ಗೌರಿ ಅಲ್ಲ ರೀ. ಮತ್ ನಿಮ್ ಹೆಸರೇನ್ರಿ? ಪ್ರಿಯಾ. ಓ ಪ್ರಿಯಾ, ಚೆನ್ನಾಗಿದೆ. ಏನು ಅಂದ್ರೆ ಇನ್ನೂ ಚೆನ್ನಾಗಿದೆ. ರೀ ಮಿಸ್ಟರ್ ಬಾಲು 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 ಬಾಲು, ಹೀಗ್ ಡೈಲಿ ಬಂದು ಐ ಲವ್ ಯು ಅಂದ್ರೆ ಪ್ರೀತಿ ಹುಟ್ಟಲ್ಲ ರೀ. ಮತ್ತೆ ಬರೀ ಬಾಯಲ್ಲಿ ಐ ಲವ್ ಯು ಹೇಳೋದಕ್ಕೆ ಥೂ, ನಿಮ್ಮ ವಾಕರ್ಗೆ ಬರುತ್ತೆ ಎಂದೆ. ಸಾರಿ 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 ಸಾರಿ. ಮತ್ತೇನ್ ಮಾಡ್ಬೇಕು? ಅವಳನ್ನ ಇಂಪ್ರೆಸ್ ಮಾಡ್ಬೇಕು. ಹುಡುಗಿರ್ಗೆ ಏನ್ ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಓಹೋ, ಏನು ಏನು? ಹಸುವಾದಾಗ ಊಟ, ಬೇಜಾರಾದಾಗ ಜೋಕು, ಹಬ್ಬ ಬಟ್ಟೆ, ವೀಕ್ಲಿ ಔಟಿಂಗು, ಮಂತ್ಲಿ ಶಾಪಿಂಗ್. ಅಷ್ಟೇನಾ? ಇನ್ನೆಷ್ಟು? ಸರಿ, ಈಗ ಜೇಬಲ್ ದುಡ್ಡೆಷ್ಟಿದೆ? 900 ರೂಪಾಯಿ ಇದೆ. ಆಯ್ತು, ತುಂಬಾ ಹಸುವಾಗ್ತಿದೆ. ನೆಕ್ಸ್ಟ್ ಅರ್ಧ ಗಂಟೆಲಿ ತಿನ್ನೋದಕ್ಕೆ ಏನಾದ್ರು ಕೊಡ್ಸಿ. ಕೊಡಿಸ್ತೀನಿ. ಹಾ, ಈ ಕಾಸಲ್ಲ. ಆಹಾ, ಕಾಸೆಲ್ಲ ಕಿತ್ಕೊಂಡು ಖಾಲಿ ಕೈಯಲ್ಲಿ ಕೈಲಾಸ ತೋರ್ಸು ಅಂತಿರಲ್ರಿ? ಹೌದು ರೀ, ಎಲ್ಲಾ ಹುಡುಗಿರು ತಾವ್ ಪ್ರೀತಿಸೋ ಹುಡುಗ ಇಂಟೆಲಿಜೆಂಟ್ ಆಗಿರ್ಬೇಕು, ಟ್ಯಾಲೆಂಟೆಡ್ ಆಗಿರ್ಬೇಕು ಅಂತ ಬಯಸ್ತಾರೆ. ಈಗ ನೀವ್ ನಿಮ್ ಟ್ಯಾಲೆಂಟ್ ತೋರಿಸಿ ನನಗ್ ತಿಂಡಿ ಕೊಡ್ಸಿ. ಅಷ್ಟೇ ತಾನೇ. ಜಸ್ಟ್ ಅ ಮಿನಿಟ್. ಹಲೋ. ಎಸ್. ಕಂಡೀಷನ್ಸ್ ಅಪ್ಲೈ. ಕಮ್ ಇನ್. ಸುಳ್ಳು ಹೇಳ್ಬಾರ್ದು, ಸಾಲ ಮಾಡ್ಬಾರ್ದು, ಮೋಸ ಮಾಡ್ಬಾರ್ದು, ಭಿಕ್ಷೆ ಬೇಡಬಾರ್ದು, ಕಳ್ತನೂ ಮಾಡ್ಬಾರ್ದು. ಓ ಮೈ ಗಾಡ್. ಆಯ್ತಾಯ್ತು, ಬೇಗ. ನಾನು ಕೆಲಸ ಬೇಕಾಗಿತ್ತು. ಏನ್ ಕೆಲಸ ಮಾಡ್ತೀಯಣ್ಣ? ಏನಾದ್ರು ಸರಿ. ಓದ್ತಾನ? ರೈಟ್ ಹೇಳ. ಅಲ್ಲ, ನೀನ್ ಕಲೆ ಕಮರ, ನಾ ಗಾಡಿ ನೋಡ್ಕೋತೀನಿ. ರೈಟ್ ಹೇಳ. ಅಟ್ಲೀಸ್ಟ್ ಗಲಾಪಟ್ಟಿಗೆ. ಇದ ನೋಡು ಲಾಲ್ ಬಾಗ್. ಇದನ್ನ ಕಟ್ಟಿಸಿದವ್ರು ಯಾರು ಗೊತ್ತದೇನು? ಯಾರು? ಇದನ್ನ ಕಟ್ಟಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯ. ಹೌದೇನ್ರಿ? ಇದ್ರ ಹೆಸರು ಲಾಲ್ ಬಾಗ್ ಅಂತ ಯಾಕೆ ಬಂತ ಗೊತ್ತದೇನು? ಸರ್ ಎಂ ವಿಶ್ವೇಶ್ವರಯ್ಯನವ್ರ ಹತ್ರ ಒಬ್ಬ ಮನುಷ್ಯ ಕೆಲ್ಸಕ್ಕಿದ್ದ. ಅವನ್ ಹೆಸರ ಕರೀಂ ಲಾಲಾ. ಭಾರಿ ಶಾಣ್ಯ, ಅಗದಿ ನಿಯತ್ತಿನ ಮನುಷ್ಯ. ವಿಶ್ವೇಶ್ವರಯ್ಯನವರು ಸಾಯೋ ಟೈಮಿಗೆ ಅವ್ರ ಸೇವಾ ಭಾರಿ ಮಾಡಿದ್ನಂತವ. ತಾ ತೀರ್ಕೊಂಡ ಮೇಲೆ ಈ ಮನುಷ್ಯ ಬೀದಿ ಪಾಲಾಗಬಾರ್ದಲ್ಲ ಅಂತ ಹೇಳಿ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಇಡೀ ಜಾಗಾನ ಆ ಕರೀಂ ಲಾಲಾನ್ ಹೆಸರಿಗೆ ಬರೆದ್ರಂತ. ಅದ ಆ ಲಾಲಾನ್ ಭಾಗಕ್ ಬಂದದ್ದ ಈ ಲಾಲ್ ಬಾಗ್. ರಾಜ್ಕುಮಾರ್ ಪಾರ್ಕ್ ನಲ್ಲಿ ಲಾಲ್ ಬಾಗ್ ಅಂತ ಕಿವಿ ಲಾಲ್ ಬಾಗ್ ಇರ್ತಾವನಲ್ಲ, ಇವ ನಮಗ್ ಬೇಕಾಗ್ತಾನ. ಶರಣ್ ರೀ ಸರ. ಯಾರು ನಾನಾ ರೀ. ಶರಣ್ ರೀ. ಶರಣ್ ಏನು ತಿಳಿಬೇಡ್ರಿ, ಹೊಸದಾಗಿ ಲಗ್ನ ಆಗಿರೇನ್ರಿ? ಯಾಕೆ ನಮ್ ಮಾರಿ ನೋಡಿದ್ರೆ ಗೊತ್ತಾಗ್ತದೆ ನಿನಗೆ? ನಿಮ್ ಮಾರಿಯಾಗ ಅಂತ ರಸಗುಳ್ಳ ಖಳ ಅದ ರೀ. ಲಗ್ನ ಆದ್ಮೇಲೆ ಮೊದಲನೇ ಬಾರಿ ಬೆಂಗಳೂರಿಗೆ ಬಂದಿರಿ, ಲಾಲ್ ಬಾಗ್ ತೋರ್ಸಾಕತ್ತೀರಿ. ಈ ನೆನಪು ಸಹ ನಿಮ್ ಮನಸ್ನಾಗ ಉಳಿಬೇಕು ಅಂತ ಅನ್ಸೋದಿಲ್ಲೇನ್ರಿ ನಿಮ್ಗ? ಅನಿಸ್ತದ. ಅದಕ್ಕೇನ್ ಮಾಡೋಣ ಅಂತಿ? ಒಂದ್ 5 ಮಿನಿಟ್ ನೀವು ನಿಮ್ ಮಿಸಸ್ ಹಾಂಗ್ ಕೂರ್ರಿ. ಯಾಕ? ತಗೋ ಇತ್ತು. ಕಂಟಿನ್ಯೂ. ಥ್ಯಾಂಕ್ಸ್. ಚೇಂಜ್ ನಿಮ್ಮಂತವ್ರು ಡೈಲಿ ಪಾರ್ಕಿಂಗ್ ಬರ್ಬೇಕು ಮೇಡಮ್, ದೇಶ ಉದ್ಧಾರ ಮಾಡಕ್ಕ. 2, 3, 4. ಓಕೆ, ಕಮ್ ಲೆಟ್ಸ್ ಗೋ. ಮತ್ತೆ ನಿಮ್ ಫ್ರೆಂಡ್? ನಂಗೆ ಲೇಟ್ ಆಯ್ತು. ಇವತ್ ಹೇಗೂ ಅವಳು ಬಂದಿಲ್ಲ. ನಾಳೆ ಇದೇ ದುಡ್ಡಲ್ಲಿ ಅವಳಿಗೊಂದು ಒಳ್ಳೆ ಗಿಫ್ಟ್ ಕೊಡ್ಸಿ, ತುಂಬಾ ಇಂಪ್ರೆಸ್ ಆಗ್ಬಿಡ್ತಾಳೆ. ಎಲ್ಲಿ ಒಂದ್ ನಿಮಿಷ ಕೊಡಿ. ಬ್ರದರ್, ಹಾಡ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಮ್ಮ. ಈ ದುಡ್ಡನ್ನ ನೀನ್ ಇಟ್ಕೋ. ಥ್ಯಾಂಕ್ಸ್. ಓಕೆ, ಆರೋಗ್ಯ ಚೆನ್ನಾಗಿ ನೋಡ್ಕೋ. ಬಾಯ್. ಸರಿ ಅಣ್ಣ. ಏನ್ರಿ ನೀವು ಎಲ್ಲ ದುಡ್ಡು ಅವನ್ಗೆ ಕೊಟ್ಬಿಟ್ರಿ? ಮತ್ತೆ ನಮ್ಗೆ ಹೆಲ್ಪ್ ಮಾಡಿದೇನೆ ಅವ್ನಿಗೆ ಹೆಲ್ಪ್ ಆಗೋದ್ ಬೇಡವಾ? ಮತ್ತೆ ಗಿಫ್ಟ್? ಕ್ಯಾರೆಕ್ಟರ್ ಬೀಳೋಳು ಹುಡುಗಿ, ಗಿಫ್ಟ್ ಬೀಳೋಳು. ವಾವ್, ತುಂಬಾ ಗ್ರೇಟ್ ರೀ ನೀವು. ನಿಜವಾಗ್ಲು ನಿಮ್ ಲವ್ ನಾನ್ ಸಿನ್ಸಿಯರ್ ಆಗಿ ಹೆಲ್ಪ್ ಮಾಡ್ತೀನಿ. ಅಷ್ಟು ಮಾಡಿ ಇದೇ ಖುಷಿಲಿ ಅವಳನ್ನ ಮೀಟ್ ಮಾಡಿಸ್ಬಿಟ್ರೆ. ಆಕ್ಚುಲಿ ಅವಳು ಬರೋದಕ್ಕಾಗಲ್ಲ ಅಂತ ಹೇಳಿದ್ಲು. ನಾನ್ ನಿಮಗ್ ಫೋನ್ ಮಾಡ್ದೆ, ಆದ್ರೆ ನಾಟ್ ರೀಚಬಲ್ ಅಂತ ಬರ್ತಾ ಇತ್ತು. ಇವಾಗ ನೀವು ರೀಚ್ ಆದ್ರಲ್ಲ, ಹೋಟ್ಲ್ ಬಿಲ್ ತಪ್ಪುತ್ತಾ? ವಾಟ್? ಏನೂ ಇಲ್ಲ, ಮೆನು ಬಂದಿದೆ, ಏನಾದ್ರೂ ಆರ್ಡರ್ ಮಾಡಿ ಜಮಾಯಿಸಿ. ನನಗೇನು ಬೇಡ. ಕೋಪ ಬಂದಾಗಿದೆ, ಕೂಲ್ ಆಗ್ತೀರಾ? ಐಸ್ ಕ್ರೀಮ್ ತಗೊಳ್ಳಿ. ಹಾಯ್ ಬೇ.
ಮೈಯೆಲ್ಲ ತುಂಬಾ ಆಟ್ ಆಗಿದೆ. ನನ್ಗೂ ಕೂಲಾಗಿ ಏನಾದ್ರು ಕೊಡಿಸ್ರು. ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಕೂತ್ಕೊಳ್ಳಿ, ಕೂತ್ಕೊಳ್ರಿ. ಜೊತೆಲಿರೋ ಹುಡುಗಿನ ರೇಗ್ಸಿದ್ರೆ ಇಷ್ಟೇನಾ ನಿಮ್ ರಿಯಾಕ್ಷನ್? ವಾ, ಅವ್ರು ನಿಮ್ಮನ್ನ ರೇಗ್ಸಿದ್ರ? ಸಾರಿ, ಗೊತ್ತಾಗ್ಲಿಲ್ಲ. ಅಲ್ಲ, ಚೆನ್ನಾಗಿರೋ ಹುಡುಗಿನ ನೋಡಿದ್ರೆ ರೇಗ್ಸೋದ್ ಕಾಮನ್ ಅಲ್ವಾ? ಅಯ್ಯ, ಚೆನ್ನಾಗಿದ್ದಾರೆ ಅಂತ ತಾನೇ ಹೇಳಿದ್ದು. ಎಕ್ಸ್ಕ್ಯೂಸ್ ಮೀ. ಏನೋ ಹೀಗೆಲ್ಲ ಮಾಡಿದ್ರೆ ಅಲ್ಲ, ನಿಮ್ ಫ್ರೆಂಡು ನೆನ್ನೆನೂ ಬರ್ಲಿಲ್ಲ, ಇವತ್ತು ಬರ್ಲಿಲ್ಲ, ಅದಕ್ಕೆ ಜೊತೆ ಯಾರು ಇಲ್ವಾ? ಹುಡುಗ ಬಂದ್ ಹೇಗ್ ಗಲಾಟೆ ಮಾಡ್ತಿದಾರ ನೋಡು. ಒಬ್ಳೆ ಕೂತ್ಬಿಟ್ಟಿದ್ಯಾ? ಬೇಜಾರಿಲ್ಲ ಅಂದ್ರೆ ನಾನ್ ಕಂಪನಿ ಕೊಡ್ತೀನೋ? ಹಲೋ, ಚೆನ್ನಾಗಿರೋ ಹುಡುಗಿ ನೋಡಿದ್ರೆ ಇದೆಲ್ಲ ಕಾಮನ್ ತಾನೆ? ಅಲ್ಲ, ನಡೀರಿ ಹೋಗೋಣ. ಹೋಟ್ಲ್ ಬಿಟ್ಟು ಸರ್, ಬಿಲ್ ಸರ್. ನಮ್ಗೆ ಬಿಲ್ ಕೊಡ್ತೇನಾ? ಕೃಷ್ಣ, ಯಾವ್ದ ಇದು ಹೊಸ ಐಟಮ್? ನಾವ್ ತಿಂದೇ ಇಲ್ವಲ್ಲೋ? ಇವಾಗ ತಿಂತೀರಲ್ಲ. ಏನಮ್ಮ ಹುಡುಗಿನ ರೇಗಿಸ್ತೀಯಾ? ಇವೆಲ್ಲ ಚೆನ್ನಾಗಿರಲ್ಲ. ಏನಂದ್ರೆ? ಏನೀಗ ನಮ್ಮಪ್ಪ ನಾನು ಮಕ್ಳ ರೇಗ್ಸಿ ಲಿಮಿಟ್ ಇರ್ಲಿ. ಅವರೆಲ್ಲ ನನ್ನನ್ ರೇಗ್ಸಿದ್ರೆ ಕಾಮನ್, ಅವಳು ಯಾವಳನ್ನ ರೇಗ್ಸಿದ್ರೆ ಸ್ಪೆಷಲಾ? ನಿಮ್ ಜೊತೆ ನಾನು ಇರ್ಲಿಲ್ವಾ? ಪಾಪ ಒಂಟಿ ಹುಡುಗಿ, ಅದಕ್ಕೆ ಹೆಲ್ಪ್ ಮಾಡ್ದೆ. ವಾ, ಓಹೋ, ನಿಜವಾಗ್ಲೂ ನೀವ್ ಸ್ಪೆಷಲ್. ಸರಿ ಸರಿ, ಡ್ರಾಪ್ ಮಾಡ್ತೀನಿ, ಬನ್ನಿ. ಪರವಾಗಿಲ್ಲ, ನಾನು ಹೋಗ್ತೀನಿ. ಏನ್ ಪರವಾಗಿಲ್ಲ, ಜೊತೆಲಿದ್ದಾಗೆ ಹಾಟ್ ಅಂದ್ರು, ಇಲ್ಲಾಂದ್ರೆ ಸ್ಪಾಟಿಗೆ ಬಿಡ್ತಾರೆ. ನಡೀರಿ ನಡೀರಿ, ಸ್ವಲ್ಪ ದೂರ ಡ್ರಾಪ್ ಮಾಡ್ತೀನಿ. ನಮ್ ಕೆಲ್ಸ ಅಂತೂ ಆಗ್ಲಿಲ್ಲ. ಇವಳ ಜೊತೆ ಪಾರ್ಕ್ ಸುತ್ತಿ ಸುತ್ತಿ ಲೈಫ್ ಜುರಾಸಿಕ್ ಪಾರ್ಕ್ ಆಗೋಯ್ತು. ಏನು ಅಂದ್ರೆ ನಿಮ್ ಫ್ರೆಂಡ್ ಬರ್ಲೇ ಇಲ್ವಲ್ರಿ? 48 hours ಇಂದ ಕಂಟಿನ್ಯೂಸ್ ಕಾಯ್ತಾ ಇದೀನಿ. ಕಾಯ್ಸೋದಕ್ಕೂ ಒಂದ್ ಮಿತಿ ಬೇಡ? ಏನ್ ಹುಡುಗರು ಅಂದ್ರೆ ಬಿಟ್ಟು ಬಿದ್ದಿದೀವ? ಪ್ರೀತಿಗೋಸ್ಕರ ತಿಂಗಳುಗಳು, ಋತುಗಳು, ವರ್ಷಗಳು, ಜನ್ಮಗಳೇ ಕಾದೋರಿದ್ದಾರೆ. ಬರೀ 48 hours ಹೀಗೆ ಆಡ್ತಿರಲ್ರಿ. ಸ್ವಲ್ಪ ಮಾತಲ್ಲೇ ಮೆಟ್ ತಗೊಂಡು ಹಾಕೊಡ್ತೀರಾ? ಕಾಯ್ತೀನಿ ಕಾಯ್ತೀನಿ. ಮೇಂಟೈನ್ ಮಾಡಿ. ಏನಂದ್ರೆ? ಓ, ಕೇಳಿಸ್ಲಿಲ್ಲ ಅನ್ಸುತ್ತೆ. ಏನು ಅಂದ್ರೆ ಮುಂದಿನ ಕಾರ್ಯಕ್ರಮ? ಈಗ ಅವಳು ಬರ್ತಾಳೆ, ಬಂದ ತಕ್ಷಣ ಅವಳು ಮುಂದೆ ನಿಂತ್ಕೊಂಡು ಅವಳನ್ನ ಹೊಗಳ್ಬೇಕು. ಹೊಗಳಿಕೆ ಬೀಳ್ದೆ ಇರೋಳು ಹುಡುಗಿನೇ ಅಲ್ಲ. ಓ ಹೌದಾ? ಪ್ರಿಯಾ, ಪ್ರಿಯತಮೆ, ಹೊಗಳಿಕೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಸರಿ ಸರಿ. ನೇಮ್ ಚಪ್ಲೆ ಫಸ್ಟ್ ಕ್ಲಾಸ್, ನೇಮ್ ಪ್ಯಾಂಟು ಬಾಂಬಾಟು, ನೇಮ್ ಟಾಪು ಟಾಪ್ ಕ್ಲಾಸ್, ನೇಮ್ ಸರ ಸೂಪರ್, ನೇಮ್ ಕೆನ್ನೆ ಗುಲ್ಕರ್, ನೇಮ್ ಲಿಪ್ಸ್ ಹಾಟ್ ಚಿಪ್ಸ್. ಇದೊಂದು ಬಾಕಿ ಇತ್ತು. ಯಾಕ್ರಿ ಹೊಗಳೋದು ಅಂದ್ರೆ ಈ ತರ ಅಲ್ಲ, ಕವಿಗಳ ತರ. ಕವಿ ಆಗೋದು ಪ್ರೇಮಿಯ ಫಸ್ಟ್ ಕ್ವಾಲಿಫಿಕೇಶನ್. ನೀವ್ ಹೇಳೋ ತರ ಬರೀ ಬರೆಯೋರಿಗೆ ಪ್ರೀತಿ ಮದುವೆ ಆಗೋ ಹಾಗಿದ್ದಿದ್ರೆ ಪಂಪ, ರನ್ನ, ಪೊನ್ನ, ಜನ್ನ, ಕುಮಾರವ್ಯಾಸ, ರಾಘವಾಂಕ, ಮುನ್ನ, ಕುವೆಂಪು, ಮಾಸ್ತಿ, ಬೇಂದ್ರೆ, ಡಿವಿಜಿ, ಪರಮೇಶ್ವರ ಭಟ್ಟ, ಹರಿದಾಸ್ ಭಟ್ಟ, ಪೂತಿನ, ತಾರಾಸು, ಕಾರಂತ್ರು, ಗೋಕಾಕು, ಕಾರ್ನಾಡು, ಅನಂತಮೂರ್ತಿ, ಸಿದ್ಲಿಂಗಯ್ಯ, ಸೀತಾರಾಮ ಶಾಸ್ತ್ರಿ, ನರಹರಿ ಶಾಸ್ತ್ರಿ, ಪುರಂದರದಾಸರು, ಕನಕದಾಸರು, ಹರಿದಾಸರು, ರಾಜರತ್ನಮ್ಮು, ಭೈರಪ್ಪ, ತೇಜಸ್ವಿ, ಆನಾಕ್ರು, BM ಶ್ರೀ, ದೀನಂ ಶ್ರೀ, ರಾಮರಾವು, ನಿಸ್ಸಾರ್ ಅಹಮದ್ದು, ಹುಣಸೂರು ಕೃಷ್ಣಮೂರ್ತಿ, ಪ್ರಭಾಕರ ಶಾಸ್ತ್ರಿ, RN ಜಯಗೋಪಾಲ್, ದೊಡ್ಡರಂಗೇಗೌಡ, ಜಿ ಉದಯಶಂಕರ್. ಸಾಕು ಸಾಕು ಸಾಕು. ಇನ್ನು ಎಷ್ಟೋ ಒಂದು ಜನ ಶ್ರೇಷ್ಠ ಕವಿಗಳು. ಇವ್ರಿಗೂ ಬಿಟ್ರೆ ಇನ್ಯಾರಿಗೂ ಮದುವೆನೂ ಆಗ್ತಾ ಇರ್ಲಿಲ್ಲ, ಮಕ್ಳು ಆಗ್ತಾ ಇರ್ಲಿಲ್ಲ. ಇಷ್ಟೊಂದು ಕವಿಗಳ ಹೆಸರು ಹೇಳ್ತಿರಲ್ಲ, ಅವ್ರು ಬರ್ದ ಹಾಗೆ 2 ಲೈನ್ ಬರೆಯಕ್ಕಾಗಲ್ವಾ ನಿಮ್ಗೆ? ಅವ್ರು ಬರ್ದ ಹಾಗೆ ಬರ್ದ್ರೆ ಅವ್ರಿಗೆ ಬೀಳ್ತಾರೆ, ನಮ್ಗೆ ಯಾಕ್ರಿ ಬೀಳ್ತಾರೆ? ಅವೆಲ್ಲ ಆಗೋದಿಲ್ಲ. ಯಾಕ್ರಿ ಆಗಲ್ಲ? ಟ್ರೈ ಮಾಡಿ. ಹೋಗ್ಲಿ, ನಾನ್ ಶುರು ಮಾಡ್ತೀನಿ, ನೀವ್ ಕಂಟಿನ್ಯೂ ಮಾಡ್ತೀರಾ? ನಮ್ ಲವರ್ ಇಲ್ದೆ ನಮಗ್ ಮೂಡೇ ಬರಲ್ಲ. ಹೋಗ್ಲಿ, ಸದ್ಯಕ್ಕೆ ನನ್ನನ್ನೇ ನಿಮ್ ಲವರ್ ಅನ್ಕೊಳ್ಳಿ. ಓಕೆ, ವೆರಿ ವೆರಿ ಎಸ್. ಕಣ್ಣ ಗುಡ್ಡೆ ಮೇಲಿರುವ ಬಿಂಬ ನಾನೇ ತಾನೇ, ಕಣ್ಣ ಗುಡ್ಡೆ ಮೇಲಿರುವ ಬಿಂಬ ನಾನೇ ತಾನೇ, ನಿನ್ನ ತುಟಿಯ ಮೇಲಿರುವ ನಗೆಯು ನನಗೆ ತಾನೇ. ಕಣ್ಣ ಹೊಗಳಿದರೆ ಚಂದ, ತುಟಿಯ ಜೇನ ಹೀರಿದರಾನಂದ, ಹೊಗಳಿದರೆ ಕವಿಯಾಗುವೆ
ಪ್ರೀತಿಸುವ ಪ್ರೇಮಿ ನಾನು, ಪ್ರೇಯಸಿ ನೀನೇ. ನಾನು ನೀನು ಸೇರಿ ಹಾಡಿದರದು ಡ್ಯೂಯೆಟ್ ತಾನೆ. ಕಣ್ಣ ಗುಡ್ಡೆ ಮೇಲಿರುವ ಬಿಂಬ ನಾನೇ ತಾನೆ. ನಿನ್ನ ಮೇಲಿರುವ ನಗೆಯು ನನಗೆ ತಾನೆ. ಆಕಾಶ ಮೇಲಿರುವುದು, ನೀನು ಕೆಳಗಿರುವೆ. ಈ ವಿಷಯ ಇಲ್ಲಿವರೆಗೂ ಗೊತ್ತಿರಲಿಲ್ಲ ನನಗೆ. ಅದಕ್ಕೆ ತಾನೇ ಹೇಳುತ್ತಿರುವೆ ಕೇಳೇ ಚಿರು. ವ್ಯಾಸ ಒಂದಿದ್ದರೆ ಕವಿ ನೀನಾಗೊಲ್ಲ ಗುರುವೇ. ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡುವುದು ಯಾಕೆ? ಕವಿ ನೀನು ಕವಿಯಾಗಲಿ ಅನ್ನುವುದೇ ನನ್ನ ಆಸೆ. ಆಸೆ ಅಲ್ಲ ಪ್ರಾಣ ಹಿಂಡುವ ದುರಾಸೆ. ಕಣ್ಣ ಗುಡ್ಡೆ ಮೇಲಿರುವ ಬಿಂಬ ನಾನೇ ತಾನೇ. ನನಗೆ ತಾನೇ. ಪ್ರೀತಿಸುವ ಹುಡುಗರೆಲ್ಲ ಕವಿಯಾಗಲು ರೂಲಿಲ್ಲ. ಕುಣಿಬವನು ನೆಲಾಡೊಂಕು ಅಂತ ಹೇಳುವುದಿಲ್ಲ. ಈ ರೀತಿ ಪ್ರಶ್ನಿಸಿದರೆ ಮುಂದೆ ನಾ ಹಾಡಲ್ಲ. ಮಸುಗೊಂಡಿದ್ದರೆ ಮಾರ್ಗ ಇದೆಯೋ ಕವಿತೆನ ಬರೆಯದಿದ್ರೆ ನನ್ನ ಪ್ರೀತಿ ಸುಳ್ಳ. ಹೇಳುವವನು ಪ್ರೀತಿಗೆ ಅರ್ಹನೇ ಅಲ್ಲ. ನನ್ನ ನೀನು ಪ್ರೀತಿಸುತ್ತಿರುವುದು ನಿಜವೇ ಅಲ್ಲ. ಆಂಟಿ, ಚಂದ ಮಾಮ ತಂದು ಕೊಡಲು ಸಾಹಸಿ ನಾನಲ್ಲ. ನೆನಪಲ್ಲಿ ತಾಜ್ ಮಹಲ ಕಟ್ಟಲು ಆಗೋಲ್ಲ. ನಿನ್ನ ನಗಿಸಲು ವಿಭೂಷಕ ನಾನಲ್ಲ. ಸ್ವರ್ಗ ಸೃಷ್ಟಿಸೋ ಮಂತ್ರಗಳು ಗೊತ್ತಿಲ್ಲ. ಹೊಗಳಿದರೆ ಕವಿಯಾಗುವೆ, ಪ್ರೇಮಿ ಆಗೋಲ್ಲ. ಮಡಿಲಲ್ಲಿ ಮಗುವಾಗುವೆ, ಪ್ರಾಣ ನೀಡಲ್ಲ. ನಿನ್ನ ಅಗಲಿ ಬಾಳುವ ಶಕ್ತಿ ದೇವರು ಕೊಡಲಿಲ್ಲ. ನೀನಿರದೆ ನಾನಿಲ್ಲ. ಇವ್ರ ಬಾಲು, ಇವನ್ದೊಂದ್ ಗೋಳು. ಇವ್ರು ನೀನ್ ಪ್ರೀತಿಸ್ತಾರೆ. ಐ ಹೇಟ್ ಹಿಮ್. ತುಂಬಾ ಒಳ್ಳೆಯವರು. ಇವನೊಬ್ಬ ಲೋಫರ್. ತಪ್ಪು ನಿಂದು. ನಾನ್ ಪರೀಕ್ಷೆ ಮಾಡಿದೀನಿ. ನನ್ ಪರೀಕ್ಷೆಯಲ್ಲಿ ಇವ್ನ್ ಫೇಲ್ ಆಗಿದ್ದಾನೆ. ನೀನು ಅಂದ್ರೆ ಪ್ರಾಣ ಬಿಡ್ತಾರೆ. ಮೊದ್ಲದನ್ ಮಾಡಕ್ ಹೇಳು. ಇಂಥವ್ರು ಸಿಗಲ್ಲ. ಸಿಗಲ್ಲ ಅಂದ್ರೆ ಯಾರು ಅಳಲ್ಲ. ನೋಯಿಸ್ತಾ ಇದ್ಯಾ? ಸಾಯಿಸ್ತಾನೆ.
ಆಮೇಲೆ ಪಶ್ಚಾತ್ತಾಪ ಪಡ್ತೀಯಾ? ಈಗಲೇ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ಏನಾಗಿದ್ಯಾ ಇವ್ರಿಗೆ? ಏನಿದ್ಯಾ ಇವ್ನಿಗೆ? ಇನ್ನೆಂಥವ್ನ್ ಬೇಕೆ ನಿಂಗೆ? ಭೂಮಿ ಮೇಲೆ ಇವನೇ ಕೊನೆ ಗಂಡ್ಸಾದ್ರೂ ಬೇಡ ನಂಗೆ. ಇಷ್ಟೊಂದು ಖರಾಬಾ? ನೀನೇನ್ 100% ಪರ್ಫೆಕ್ಟಾ? ಇವ್ನ್ 100% ಎಡವಟ್ಟು. ಮಾಡ್ಕೊಳ್ದಿದ್ರೆ ನಿನಗೆ ಲಾಸು. ಇವ್ನ ಕಟ್ಕೊಳ್ಳೋಳು ಲೂಸು. ನೀನೊಬ್ಳೇನಾ ಸುಂದ್ರಿ? ನೀನಿದ್ಯಲ್ಲಮ್ಮ ಸುರ್ಸುಂದ್ರಿ. ಹೌದು, ನಾನ್ ಸುರಸುಂದ್ರಿನೇ. ಇಷ್ಟೆಲ್ಲ ಗುಣಗಾನ ಮಾಡ್ತೀಯಲ್ಲ, ನೀನೇ ಇವ್ನ ಲವ್ ಮಾಡು. ಮಾಡ್ತೀನಿ ಹೋಗೆ. ನೀನ್ ತರ ಚಿನ್ನ ಯಾವ್ದು ಹಿತ್ತಾಳೆ ಯಾವ್ದು ಅಂತ ಗೊತ್ತಾಗ್ದೇ ಇರೋ ಗೂಬೆ ಅಲ್ಲ ನಾನು. ನಿನ್ ಕರ್ಮ ಅನುಭವಿಸು. ಹೋಗೆ ಹೋಗೆ. ಅಳ್ತಾ ಇದ್ದೀರಾ ಯಾಕೆ? ಏನ್ರಿ ನೀವು ಪ್ರೀತಿಗೆ ಬ್ರೋಕರ್ ಆಗ್ರಿ ಅಂದ್ರೆ ನೀವೇ ಓನರ್ ಆಗ್ತೀರಿ ಅಂತೀರಲ್ರಿ? ಅಲ್ಲ, ಅದು ಫ್ಲೋ ಅಲ್ಲಿ. ಏನ್ರಿ ಫ್ಲೋ? ಇಲ್ಲಿ ಓವರ್ ಫ್ಲೋ ಆಗ್ತಾ ಇದೆ. ಹೋಗ್ರಿ ಹೋಗ್ರಿ. ಅಲ್ಲ ಅದು ಹೋಗ್ರಿ. ಆಕ್ಚುಲಿ ಅದೇನೇ ಲೋ ಬಾಲು, ಏನೋ ನಿನ್ ಗೋಳು? ನೀನು ಲವ್ ಮಾಡಿದ್ದು ಇವಳನ್ನ, ಹಾಗಂತ ಹೇಳಿದ್ದು ಅವಳಿಗೆ. ಅದು ಇವಳ ಮೂಲಕ. ಇವಳು ಹೇಳಿದ್ಲು, ಅವಳು ಒಪ್ಲಿಲ್ಲ. ಇವಳು ನಾನೇ ಹೋಗ್ತೀನಿ ಅಂದ್ಲು. ಈಗ ನೀನ್ ಬೇಡ ಅಂತಿದ್ಯಾ? ನೆಮ್ಮದಿಯಾಗಿದ್ದವ್ರನ್ನ ಕನ್ಫ್ಯೂಸ್ ಮಾಡ್ತಿದ್ಯಾ? ಅದು ಯಾರಿಗೂ ಹೇಳಲ್ಲ ಅಂದ್ರೆ ಹೇಳ್ತೀನಿ. ಪ್ರಾಮಿಸ್? ಟ್ರಯಾಂಗಲ್ ಲವ್ ಸ್ಟೋರಿ. ಹೆಂಗಮ್ಮ ಹಿಂಗೆ? ನಮ್ಗೆ ಹೆಂಗ್ ಬೇಕೋ ಹಂಗೆ. ಕ್ಷಯರೋಗ ಇರ್ಬೇಕು, ಸ್ವಾಸ್ಥ್ಯ ಕೇಂದ್ರಕ್ಕೆ ರಮೇಶ್ ಬಾಬು ಹತ್ರ ತೋರಿಸಿ. ಏನೋ ಆಗಿರುತ್ತೆ ಅಂತ ಏನೋ ಆಗಿಲ್ಲ. ಬಾಲು ಬಾಲು ಬಾಲು, ಹೆಂಗಮ್ಮ ಹಿಂಗೆ? ಇದು ಲವ್ ಎಟ್ ಫಸ್ಟ್ ಸೈಟ್ ಅಲ್ಲ, ಲವ್ ಎಟ್ ಡಿಫ್ರೆಂಟ್ ಸೈಟು. ಅವಳೀಗ ಡಿಕಾಕ್ಷನ್ನೇ ಇಲ್ದಿರೋ ಕಾಫಿ ತರ, ವಾಟ್ರೇ ಇಲ್ದಿರೋ ಫಿಶ್ ತರ, ಮ್ಯಾಟ್ರೇ ಇಲ್ದಿರೋ ಕ್ವಾರ್ಟರ್ ತರ. ನಿಮ್ಗೇನು ಅನ್ನಿಸ್ತಾ ಇಲ್ವಾ? ಪಾಪ ಕಣ, ಅವಳಿಗೆ ಕೂತಿರೋ ರೀತಿ ನೋಡು, ನಂಗೆ ಹೊಟ್ಟೆ ಚುರ್ಕಂತ ಐತೆ. ಹೋಗ್ ಮಾತಾಡ್ಸೋ. ಯಾಕೆ? ಇನ್ 2 days ಕಾಯ್ಲಿ. ಓಕೆ, ಅವಲ್ಲ ಕಣ, ನಿನ್ಕಿಂತ ಚೆನ್ನಾಗಿ ಓಡಿಸ್ತಾಳೆ ಗಾಡಿನ. ಬಸ್ ಕೆಳಗೆ ಹಾಕ್ತೀನಿ ನಿನ್ ಬಾಡಿನ. ಮಗ ನಿಮ್ಮೇರೇನೆ? ನಿಮ್ಮ ಮನೆಯ ಬೀದಿ. ಬಾಯ್ ಮುಚ್ಚೋ ದದ್ದಿ. ಅದಕ್ಕೆ ಕಣೋ ಹೇಳೋದು, ಲೇಟ್ ನೈಟ್ ಟೈಟ್ ಆಗಿ ಮನೆಗ್ ಬರ್ಬಾರ್ದು. ಲೇಟ್ ನೈಟ್ ಟೈಟ್ ಆಗಿ ಮನೆಗ್ ಬಂದ್ರೆ ಹಗಲತ್ತು ಓಡಾಡೋ ಲೇಟೆಸ್ಟ್ ಏಂಜಲ್ಸ್ ಕಣ್ಣೆ ಕಾಣಿಸಲ್ಲ. ಬರೀ ಬೀದಿನೇ ಅಲ್ಲ, ನಿಮ್ಮ ಮನೆನೇ. ಎಲ್ಲೋದ್ನ? Wherever she goes, he follows. ಅಷ್ಟೇನಾ? ಡಿಫ್ರೆನ್ಸಿಯೇಷನ್ ಇನ್ವಾಲ್ವ್ಸ್ 3 ಮೇಜರ್ ಸ್ಟೆಪ್ಸ್. ಪ್ರಿಯಾ? ಎಸ್ ಮೇಡಮ್. ನಾ ಹೇಳ್ತಿರೋದು ಅರ್ಥ ಆಗ್ತಿದ್ಯಾ? ಎಸ್ ಮ್ಯಾಮ್. ಮೇಡಮ್ಮ, ಏನು ಅನ್ಸಲ್ವಾ? ನಮ್ದಿನ್ನು ಪ್ರಾಯ ಅಭಿಪ್ರಾಯಕ್ಕೆ ಬೆಲೆ ಇಲ್ಲ. ತಮ್ಗೇನನ್ಸುತ್ತೋ ಹೇಳಿ. ಮೇಡಮ್ ಸ್ಟೂಡೆಂಟ್ಸ್ ಅಂದ್ರೆ ಮೇಡಮ್ಗೆ ಮಕ್ಳಿದ್ ಹಾಗೆ. ಮೇಡಮ್ ಮಕ್ಕಳು ಅಂತಂದ್ರೆ ಬಾಲುಗೆ ಅಕ್ಕನೋ ತಂಗಿನೋ ಇದ್ದಂಗೆ. ಹಂಗಾದ್ರೆ ಪ್ರಿಯಾ ಬಾಲುಗೆ ಅಕ್ಕನ ತಂಗಿನ ಆಗ್ತಾಳೆ. ಸೊ ಮಿಸ್ಟರ್ ಬಾಲು, ಈ ಹುಡುಗಿ ಇಲ್ಲ ಅಂದ್ರು ಇನ್ನೊಬ್ಳು ಇದ್ದೇ ಇರ್ತಾಳೆ. ಆ ಬ್ರಹ್ಮ. ದಟ್ ಮೈ ಸನ್ಸ್. ನಾನಾ? ನೀವೆಲ್ಲ ಹಂಗಾರೋಕಿ. ನಾನು ಏನ್ ಹೇಳಿದ್ದೆ? ಮೇಡಮ್ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಮನೆ ಮಕ್ಳಿದ್ದ ಹಾಗೆ ಅಂತ. ಹೌದು. ಸೊಸೆ ಕೂಡ ಮನೆ ಮಗಳೇ ಕಣ್ರು. ನಮ್ಗೆ ಹೆಂಗ್ ಬೇಕು ಹಂಗೆ. ಬಾಲು? ಎಸ್. ರಿಯಾಕ್ಷನ್ ಚೇಂಜ್. ಮತ್ಯಾಕ್ರಿ ಬಂದ್ರಿ? ನಿಮ್ಮ ನೋಡೋಕೆ. ಬದುಕಿದೀನಾ ಇಲ್ಲ ಹೊಗೆ ಹಾಕ್ಸ್ಕೊಂಡಿದೀನ ಅಂತ ನೋಡಕ್ ಬಂದ್ರ? ಅವಳು ಆಡಿದ ಮಾತಿಂದ ಅಷ್ಟೊಂದ್ ಬೇಜಾರಾಯ್ತಾ? ಏ ಇಲ್ಲ, ತುಂಬಾ ಸಂತೋಷ ಆಯ್ತು. ಯಾಕೆ? ಬಾಹರೇ ಬೇರೆ ಅಂದರೆ ಬೇರೆ. ದೇಹ ಸುಂದರವಾಗಿದ್ರೆ ಹೃದಯ ಖರಾಬ್ ಆಗಿರುತ್ತೆ. ಸ್ಮೈಲು ಸಖತ್ತಾಗಿದ್ರೆ ಮನಸ್ಸು ಎಕ್ಕುಟ್ಟೋಗಿರುತ್ತೆ. ಹುಡುಗರ ಮನಸ್ಸು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ದೇ ಇರೋರೇ ಈ ಹುಡುಗಿರು. ಹುಡುಗಿರು ಹುಡುಗಿರು ಎಲ್ಲ ಹುಡುಗಿರು ಒಂದೇ ತರ ಇರಲ್ಲ. ಆದ್ರೆ ಎಲ್ಲಾ ಹುಡುಗರು ಒಂದೇ ತರ ಇರ್ತಾರೆ. ನೀವ್ ಅವಳನ್ ಮನ್ಸಲ್ಲಿ ಇಟ್ಕೊಂಡು ಇಡೀ ಹುಡುಗಿರ್ ಜಾತಿನೇ ಬೈತಾ ಇದ್ದೀರಾ. ಆದ್ರೆ ನಿಮ್ಮನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ತಾವಳೆ. ಲವ್ ಮಾಡೋಂಥ ಹುಡುಗಿನೂ ಇರಬಹುದಲ್ವಾ? ಏನಿದೆ ರೀ ನಮ್ಮ ಹತ್ರ ಲವ್ ಮಾಡೋದಿಕ್ಕೆ? ಯಾರು ಲವ್ ಮಾಡ್ತಾರ ನನ್ನ? ಸುಳ್ಳು ಹೇಳ್ದೆ, ಮೋಸ ಮಾಡ್ದೆ, ಕಳ್ತನ ಮಾಡ್ದೆ, ಸಾಲ ಮಾಡ್ದೆ, ಸಂಪಾದನೆ ಮಾಡೋ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದಾನೆ. ಗಂಡ ಇದ್ದಾನೆ.
ನೋಡದೆ ನಾ ಕಾಣದೆ ನಾ ನಿನ್ನ ದಾರಿ ಕಾದೆ. ಕೃಷ್ಣ ಬಾಲ ಕೃಷ್ಣ ಬಾಲ ಯಾಕ್ ಬಾಲು ಮೇಡಮ್ ಏನಾದ್ರು ಅಂದ್ರ? ಅಯ್ಯೋ ದಿನ ಇದ್ದಿದ್ದೆ. ನನ್ ಹತ್ರ ಅಷ್ಟೊಂದ್ ಪ್ರೀತಿಯಿಂದ ಮಾತಾಡ್ತಾರೆ. ಅವ್ರಿಗೆ ನಿನ್ ತರ ರ್ಯಾಂಕ್ ಸ್ಟೂಡೆಂಟ್ಸ್ ಅಂದ್ರೆ ಇಷ್ಟ, ನನ್ ತರ ಸಪ್ಲಿಮೆಂಟರಿ ಬರೆಯೋರ್ನ ಕಂಡ್ರೆ ಕಷ್ಟ. ಬಾಲು ಮೇಡಮ್ಗೆ ನನ್ ಕಂಡ್ರೆ ಇಷ್ಟ, ನನಗೆ ನಿನ್ ಕಂಡ್ರೆ ಇಷ್ಟ. ಸೊ A is equal to B, B is equal to C, so A is equal to C. ಕರೆಕ್ಟ್. ನಾವಿಬ್ರು ಆದಷ್ಟು ಬೇಗ ಮದುವೆ ಆಗ್ಬಿಡೋಣ. ಮಗ ಅಂತ ಅಲ್ದಿದ್ರು ಅಟ್ಲೀಸ್ಟ್ ಸೊಸೆ ಗಂಡ ಅಂತನಾದ್ರೂ ಇಷ್ಟ ಪಡ್ತಾರೇನೋ. ನೀನೇನು ವರಿ ಮಾಡ್ಕೋಬೇಡ. ನಮ್ ಬೆಟಾಲಿಯನ್ ಸಮೇತ ಆದಷ್ಟು ಬೇಗ ನಿಮ್ ಮನೆಗೆ ತಾಂಬೂಲ ಬದಲಿಸ್ಕೊಳಕ್ ಬಂದ್ಬಿಡ್ತೀನಿ. ರೋಮಿಯೋ ಜೂಲಿಯಟ್ಟು ಪ್ರೀತಿ ತಲೆಕೆಟ್ಟು ಮಣ್ಣಲ್ಲಿ ಮಣ್ಣಾದ್ರಲ್ಲ. ಓರಾದ್ರೂ ಕ್ರಿಕೆಟ್ಟು ಕ್ಯೂ ನಿಂತು ಕಾಸು ಕೊಟ್ಟು ನೆತ್ಕಟ್ಟು ನೋಡ್ತಾರಲ್ಲ. ABCD ಬರ್ದಿದ್ರು ಲವ್ ಯು ಅನ್ನೋ ತಪ್ಪಲ್ಲ. ಹೊಟ್ಟೆ ಹಿಟ್ಟು ತಪ್ಸಲ್ಲ, ಜುಟ್ಟಿಗೆ ಮಲ್ಗೆ ತಪ್ಪಲ್ಲ. 100% ಲವ್ ಮಾಡು ತಪ್ಪೇನಿಲ್ಲ. ಲವ್ ಮಾಡು ತಪ್ಪೇನಿಲ್ಲ, ಲವ್ ಮಾಡು ತಪ್ಪೇನಿಲ್ಲ. ರೋಮಿಯೋ ಜೂಲಿಯಟ್ ಪ್ರೀತಿಲಿ ತಲೆಕೆಟ್ಟು ಮಣ್ಣಲ್ಲಿ ಮಣ್ಣಾಗಲ್ಲ. ನಾಸ್ತಿಕ ಕೂಡ ನಾಮ ಎಳ್ಕೊಂಡ್ ನಾನಾ ಗುಡಿಗಳ ಸುತ್ತಾನೆ. ಪರಶಿವ ಕೂಡ ಗಂಗೆ ಗೌರಿ ತಲೆ ಮೇಲೆ ಹೊತ್ಕೊಂಡ್ ಮರಿತಾನೆ. ಲವ್ ಹೆಂಗೆ ಅಂತ ಗೊತ್ತಾಗೋಲ್ವೋ ನಿಂಗೆ? ನೀರ ಬಿದ್ದ ಮೇಲೆ ಗೊತ್ತಾಗುತ್ತೋ ಮಂಕೆ. ಎಲ್ಲ ಓಕೆ ಲವ್ ಮಾಡು ತಪ್ಪೇನಿಲ್ಲ, ಲವ್ ಮಾಡು ತಪ್ಪೇನಿಲ್ಲ, ಲವ್ ಮಾಡು ತಪ್ಪೇನಿಲ್ಲ. If you wanna say what I wanna say, if you wanna say what I wanna say, wanna check, wanna check, hit me if you go wanna check now. ಅಟ್ಟಲ್ ಅವಳು ಕೈಯಲ್ಲಿ ಬಾಟ್ಲು ಇಟ್ಕೊಂಡ್ ಕುಡ್ಕೊಂಡ್ ಬೀಳ್ತಾರೆ ಬೀಳ್ತಾರೆ ಬೀಳ್ತಾರೆ. ಮನ್ಸ್ಗೂ ತಲೆಗೂ ಲಿಂಕೆ ಇಲ್ದವ್ರು ಹೆಂಗೆ ಸಾಯ್ತಾರೆ. ಪ್ರೀತಿ ಬೇಡ ಅಂದ ಜನಕ್ಕೆ ಹೊಡಿಗೋಲಿ, ಪ್ರೀತಿ ಮಾಡೋರಿಲ್ಲದಿದ್ರೆ ಭೂಮಿ ಖಾಲಿ. ಲವ್ಲಿ ಲವ್ಲೇ ಲವ್ ಮಾಡೋ ತಪ್ಪೇನಿಲ್ಲ, ಲವ್ ಮಾಡೋ ತಪ್ಪೇನಿಲ್ಲ, ಲವ್ ಮಾಡೋ ತಪ್ಪೇ ಅಲ್ಲ. ಇದೆಲ್ಲ ಯಾಕೆ ವೇಸ್ಟ್? ಪದ್ಧತಿ ನೀನ್ ಕೊಡಪ್ಪ. ನೋಡ್ ಮಗು, ಇನ್ನು ಮುಂದೆ ನೀನ್ ಚಲ್ಚಲಾಗೆಲ್ಲ ಆಡಿದ್ರೆ ಆಗಲ್ಲ. ನಂತರ ರೆಸ್ಪಾನ್ಸಿಬಲ್ ಆಗಿರ್ಬೇಕು. ಓ ಸ್ಕೂಟರ್ ತಾಚ್ಕೊಂಡ್ಬಿಡ್ತ. ಏ ಶಿವಶಕ್ನ ನಾನು ಹೆಣ್ಣೋಡಕ್ ಹೋದಾಗ ಹೆಂಗೆ ಪಂಚರ್ ಆಗಿತ್ತು, ನಿನ್ ಲೈಫ್ ನನ್ ಲೈಫ್ ತರ ಸೂಪರ್ ಸ್ಟ್ರಾಂಗ್ ಆಗುತ್ತೆ. ಯಾಕೆ ಗಾಬರಿ ನೋಡ್ತೀಯಾ? ಡೋಂಟ್ ವರಿ, ಬಾ. ಹಲೋ, ಫಾಲೋ ಮೀ.
ಹೆಂಡತಿ ಎಂದ್ರೆ ಮಾತು, ಪತಿ ಎಂದರೆ ಮೌನ. ಕೊನೆಯದಾಗ ಒಂದ್ ಮಾತು ಕಣೋ, ಯಾವುದಕ್ಕೂ ಎದೆಗುಂದಬಾರದು, ಎಲ್ಲದಕ್ಕೂ ಮುನ್ನುಗ್ಗಬೇಕು. ನಡೆ ಮುಂದೆ ನುಗ್ಗಿ ನಡೆಮು. ಇವದೆ ಸ್ವಲ್ಪ ಇಟ್ಕೊಳ. ಯಾಕೆ ಪಂಚಾಯತ್ ಮಾಡ್ಕಪ್ಪ ಪಂಚಾಯತಿ ಅವರ ಕಡಿದೆಯಾ ಎಲ್ಲ ಸರಿ ಕಿಟೆ, ಆದ್ರೆ ಈ ಪಂಚೆಗೂ ಇರೋ ಕೆರ್ಕದೆ ಬಿಡ್ರಿ ಕಿಟೆ. ಕೈ ಕೊಡೋದು ಅಂತ ಕೇಳಿದ್ದೆ, ಇವಾಗ ಅನುಭವ ಆಗೋಯ್ತು. ಯಾಕೆ ಲೇಟು? ಅದೊಂದ್ ದೊಡ್ಡ ಸ್ಟೋರಿ ಕತೆ. ಸರಿ ಬೇಗ ಬಾ. ಮೈ ಸ್ಟೈಲ್ ಜಬಾಕ್. ಇಲ್ಲಿ ಮೇಲೆ ಆ ಕಡೆ ಕೂತಿದ್ದಾರೆ. ಆಲ್ ದಿ ಬೆಸ್ಟ್. ಹೇ ಮಾತಾಡು, ವಾಯ್ಸೇ ಬರ್ತಾ ಇಲ್ಲ. ಧೈರ್ಯವಾಗಿ ಮಾತಾಡು. ಶ್ರೀ 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 ವೀರಾಂಜನೇಯ ಸ್ವಾಮಿ ಪ್ರಸನ್ನ, ಶ್ರೀಮತಿ ವಿದ್ಯಾ ಮತ್ತು ಶ್ರೀ ಕೃಷ್ಣಮೂರ್ತಿ ಅವರ ಏಕೈಕ ಪುತ್ರನಾದ ನಾನು ಬಾಲಮುರಳಿ ಕೃಷ್ಣ ಮತ್ತು ನಿಮ್ಮ ಮಗಳು ಪ್ರಿಯಾ ಮಾಡುವ ವಿಜ್ಞಾಪನೆಗಳು. ನಾನು ಮತ್ತು ಪ್ರಿಯಾ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸ್ತಾ ಇದ್ದೀವಿ. ಮದುವೆ ಆಗಬೇಕು ಅಂತಾನು ಡಿಸೈಡ್ ಮಾಡಿದ್ದೀವಿ. ಆದ ಕಾರಣ ಗುರು ಹಿರಿಯರಾದ ತಾವು ನಮ್ಮ ಮದುವೆಗೆ ಸಮ್ಮತಿ ಸೂಚಿಸಿ ಸಕುಟುಂಬ ಸಮೇತರಾಗಿ ಬಂದು ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಅಷ್ಟೇ ಅಷ್ಟೇ. ನಾಳೆ ಮನೆಗೆ ಅಳಿ ಆದ್ಮೇಲೆ ನೋಡ್ಕೊತೀನಿ. ಹೆಂಗ್ ಕೊಟ್ಟವ್ರ ಮಾಜ. ಆಯ್ತಾಯ್ತಾಯ್ತಾಯ್ತು. ಸರಿಯಾಗಿ ಕುತ್ಕೊಳ್ಳಪ್ಪ. ನೀ ಕೊಡಕಟೆ. ಅಯ್ಯೋ ಅಲ್ಲ ಕಣ ಮಗು, ನಿನ್ ಫ್ರೆಂಡ್ಸ್ಗೆ ನಿನ್ ಕರ್ದಾಗ ಜ್ಞಾನೋದಯ ಆಯ್ತು, ಗಾಡಿಗೆ ದಾರಿಲೇ ಆಗೋಯ್ತು. ಈ ಗ್ರೇಟ್ ಮ್ಯಾನ್ಗೆ ಗೇಟಲ್ಲೇ ಜಬ್ಬಲಿಗೆ ಮಿಲ್ಟ್ರಿ, ನಿನ್ಗೆ ಒದೆ ತಿನ್ನೋವರೆಗೂ ಜ್ಞಾನೋದಯ ಆಗಿವೇನೋ. ಏನ್ ಲುಕ್ಕು, ನನ್ನ ಮಗನಾಗಿ ಪ್ರೀಸ್ ದುರ್ಗಿ ಮನೇಲಿ ಒದೆ ತಿನ್ ಬಂದಿದ್ಯಲ್ಲ. ನೀನ್ ಯಾರು? ನಿಮ್ಮ ಜೆರಾಕ್ಸ್ ಕಾಪಿ. ನಾನು ಒರಿಜಿನಲ್ ಕಾಪಿ. ನಾನು ಅಂದ್ರೆ ಏನು ನಮಗೆ ಗೊತ್ತಿಲ್ಲ. ನಾನು ಕಾಲೇಜ್ ಹೋಗ್ತಿರ್ಬೇಕಾದ್ರೆ, ಟಿಪ್ ಟಾಪ್ ಆಗಿ ಕಾಲೇಜ್ಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಣ್ಣಲ್ಲಿ ಆಸೆ, ಮನದಲ್ಲಿ ಮೋಹ, ಬಾಯಲ್ಲಿ ದಾಹ. ಇಂಥ ಜೊಲ್ಸರಿಗೆಲ್ಲ ಬಾಸು ನಿಮ್ಮಮ್ಮ, ಮೇಡಮ್, ಪ್ರೊಫೆಸರು. ಏ ಕೃಷ್ಣ, ನನ್ ಮಾತ್ ಕೇಳೋ, ಶರಪಂಜರ ಪಿಕ್ಚರ್ ಬಾರೋ ಪ್ಲೀಸ್ ಕಣೋ. ನೀನೊಬ್ಳೆ ಸಾಲದ ಹುಚ್ಚಿ, ಆ ಹುಚ್ಚಿನ ಬೇರೆ ನೋಡ್ಬೇಕಾ? ಹೋಗಲೇ ಪಾತ್ರೆ ಪಾಲಿಸ್ತಾ ಇದ್ದೆ, ಹೋಗೆ. ಹಿಂದೆ ನಾನು ತ್ರಿವೇಣಿ ಕಾದಂಬರಿಲಿ ಬರೋ ದುರಂತ ನಾಯಕಿ ಆಗ್ಬಿಡ್ತೀನಿ ಕೃಷ್ಣ. ಓಕೆ. 1 ಡಜನ್ ಹುಡುಗಿರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಕಡೋ. ಅಂಥವನು ಮಗನಾಗಿ ಪ್ರೀತಿಸದ ಹುಡುಗಿ ಮನೆಯಲ್ಲಿ ಚಪ್ಪಲಿಗಳಿಗೆ ಮಿಲ್ಟ್ರಿ. ನಿಮ್ಮಪ್ಪ ಹೇಳಿದೆಲ್ಲ ಒರಿಜಿನಲ್. ಒಂದು ಚೇಂಜ್. ಏನದು? ಕಿಟ್ಟಿ ಜಾಗದಲ್ಲಿ ಮೇಡಮ್ ಹಾಕೊಳ್ಳಿ, ಮೇಡಮ್ ಜಾಗದಲ್ಲಿ ಕಿಟ್ಟಿನ ಹಾಕೊಳ್ಳಿ. ಹೀಗೆ ಮಾಡಿದ್ರೆ ಮನೆಗ್ ಬಂದು ನಿಮ್ಮ ಅಮ್ಮಂಗೆ ಹೇಳ್ತೀನಿ. ನೋಡಿ ನಿಮ್ ಮಗ ದಿನ ಲವ್ ಅಂತ ಪ್ರಾಣ ತೆಗಿತಾನೆ. ಅವನು ನೀನ್ ಇಷ್ಟಪಟ್ಟಿದ್ದಾನೆ, ಮದ್ವೆ ಆಗ್ಬಿಡಮ್ಮ. ಅವನಿಗೆ ಬುದ್ಧಿ ಇಲ್ಲ ಅಂದ್ರೆ ನಿಮ್ಗೂ ಬುದ್ಧಿ ಇಲ್ವೇನ್ರಿ? ಏ ವಿದ್ಯಾ, ನಾನು ಬಿಡಲ್ಲ ಕಡೆ, ಮದ್ವೆ ಆಗಿ ಆಗ್ತೀರಿ ನಮ್ಮಮ್ಮನ ಮೇಲೆ. ಸಾರಿ ಅಮ್ಮ, ನಾನಿನ್ನ ಮಹಾರಾಣಿ ತರ ನೋಡ್ಕೊತೀನಿ. ವಡೆ ಮಾಡ್ತೀನಿ, ಪಾಯಸ ಮಾಡ್ತೀನಿ, ಚಿತ್ರಾನ್ನ ಮಾಡ್ಕೊಡ್ತೀನಿ, ಸೊಂಡಿಗೆ ಮಾಡ್ಕೊಡ್ತೀನಿ. ಬರೀ ತಿಥಿ ಅಡ್ಗೆದೆ ಹೇಳ್ತಿಯಲ್ಲ, ಹೋಗ ಕತ್ತೆ. ಒಂದ್ಸರಿ ಟೇಸ್ಟ್ ಮಾಡು ವಿದ್ಯಾ. ನನಗೆ ಜುಂಕಿ, ಡಾಬು, ಬೆಂಡೋಲೆ ಎಲ್ಲ ಮಾಡಿಸ್ಕೊಡ್ತೀನಿ. ಐ ಲವ್. ಏನು ನಿಮ್ಮಪ್ಪ ಪಿಕ್ಚರೇ ತೋರಿಸ್ಬಿಟ್ರಲ್ಲೋ? ಸೇಮ್ ಬ್ಲಡ್ ಅಲ್ವಾ? ಅಯ್ಯ ನಿನ್ನ
ಅಲ್ಲ ಅವ್ರಿಗೆ ಇದನ್ನೆಲ್ಲ ನೋಡಿದ್ರೆ ಏನೋ ಅನ್ಸಲ್ವಾ? ಯಾರ ಅದೇ ಪ್ರಿಯಾ. ನೋಡಿದ್ರೇನು ನೋಡ್ತಿದ್ಲು ಅಂತಾನೆ ಹೊಡ್ಸ್ಕೊಂಡಿದ್ದು. ಮುಂದೆ ಸೀರಿಯಸ್ ಆಗಿ ಮಾತುಕತೆ. ಸಾಹಿತ್ಯ ಬೇರೆ ದಾರಿ ಇಲ್ಲ. ಅವನ್ ದಾರಿ ಸರಿ ಇಲ್ಲ. ನಿಮ್ಗೆ ಯಾಕೆ ಅವ್ನ್ ಕಂಡ್ರೆ ಆಗಲ್ಲ? ಅವನ್ ಅಯೋಗ್ಯ. ನಾನು ಅವನ್ನ ನೋಡಿದ ಸ್ಥಿತಿ ನೀನ್ ನೋಡಿದ್ರೆ ಪ್ರೀತಿಸೋದಿರ್ಲಿ, ಅವ್ನ್ ಮುಖಾನು ನೋಡ್ತಾ ಇರ್ಲಿಲ್ಲ. ನಾನ್ ನನ್ನ ನಿರ್ಧಾರ ಹೇಳಿದ್ದೀನಿ, ಉಳಿದಿದ್ದು ನಿಮ್ ಕೈಲಿದೆ. ಬಾರೆ ವಾ, ಸಾಕಾಗಿದೆ. ಮಗಳನ್ ಕೇಳ್ಕೊಂಡ್ ಬಂದು ನೆಟ್ಟಿಗೆ 3 ದಿನ ಆಗಿಲ್ಲ, ಆಗ್ಲೇ ಅಳಿಯನ್ ಬಗ್ಗೆ ಇಷ್ಟೊಂದು ಡೀಟೇಲ್ಸ್ ಕಲೆಕ್ಟ್ ಮಾಡಿದಿರ. ನಿಮ್ ನೆಟ್ವರ್ಕ್ ಸೂಪರ್. ಯಾರೋ ಇದ್ರ ಸಂಪಾದಕರು? ನಾನೇ. ಓ ಭೀಮ್ಸ್, ನೀನು ಗದೇಲ್ ಹೊಡೆದ್ರು ಬುದ್ಧಿ ಬರ್ಲಿಲ್ವಾ? ಈ ಮಹಾಭಾರತಕ್ಕೆ ವ್ಯಾಸ ತಾವ? ಸ್ವಲ್ಪ ಆಚೆ ಹೋಗ್ತೀಯಾ? ಯು ಫೂಲ್, ಗೆಟ್ ಔಟ್. ಮೀ? ಎಸ್, ಔಟ್. ಅಯ್ಯೋ ನನ್ನ ಮಗಳ ಹಿಂದೆ ಬೀಳಕ್ಕೆ ಯಾರು ಹೇಳಿದ್ ನನಗೆ? ನನ್ನ ವಯಸ್ಸು, ಅವಳ ಯೌವನ. ಅಂದ್ರೆ ಇದು 4 ದಿನದ ಶೋಕಿ ಇತಿಯಲ್ಲ. ಮನುಷ್ಯ ಹುಟ್ಟೋದೇ ಶೋಕಿಯಿಂದ, ಪ್ರೀತಿ ಹುಟ್ಟೋದು ಮನ್ಸಿಂದ. ನನ್ ಪ್ರಿಯನ ಮನ್ಸಾರೆ ಪ್ರೀತಿಸಿದೀನಿ. ಈ ಹೀರೋ ಡೈಲಾಗ್ ಎಲ್ಲ ಬೇಡ, ನಿನ್ ಲೆವೆಲ್ ಮಾತಾಡು. ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡ್ಕೊಡಿ, ಆತ್ಮ ಸಾಕ್ಷಿಯಾಗಿ ಕಾಪಾಡ್ಕೋತೀನಿ. ನಾನ್ ನಿನಗ ಅವಳನ್ ಕೊಡಲ್ಲ. ನೀವು ಕೊಡಲ್ಲ, ನಾನು ಬಿಡಲ್ಲ. ಏನಿದೆ ನಿನ್ ಹತ್ರ? ಪ್ರೀತಿಸೋ ಹೃದಯ. ಎಷ್ಟು ರೇಟ್? ಸೈಟ್ ಬೇಕಾ, ಫ್ಲಾಟ್ ಬೇಕಾ, ಕ್ಯಾಶ್ ಬೇಕಾ, ಇಲ್ಲ ಬ್ಲಾಂಕ್ ಚೆಕ್ ಬೇಕಾ? ಪ್ರೀತಿಗೆ ಡೀಲು ನಿಮ್ ಲೆವೆಲ್ಗೆ ತುಂಬಾ ಕಮ್ಮಿ ಅನಿಸ್ಲಿಲ್ವಾ? ಇದೆಲ್ಲ ನನ್ ಕಮ್ಸ್. ಯಾವ್ದು ಬೇಕಾದ್ರೂ ಕೇಳು, ನಾಳೆನೆ ನಿನ್ ಹೆಸರು ರಿಜಿಸ್ಟರ್ ಆಗತ್ತೆ. ನನ್ ಲೆವೆಲ್ಗೆ ತುಂಬಾ ಕಮ್ಮಿ ಆಯ್ತಲ್ವಾ? ಇದು ಸಾಲಿಲ್ಲ ಅಂದ್ರೆ ಲಿಸ್ಟ್ ಅಲ್ಲಿ ಇನ್ನೂ ಇದೆ, ಎಲ್ಲ ತಗೋ. ಲಿಸ್ಟ್ ಅಲ್ಲಿ ಇಲ್ದೇ ಇರೋದು? ಇಂದಿರಾದೇವಿ ಅವರೇ, ಈ ಮೀನ್ ಹಿಡಿಯೋ ಗಾಳಕ್ಕೆ ಸಣ್ಣ ಸಣ್ಣ ಹುಳುಗಳನ್ನ ಸಿಗಿಸ್ತಾರೆ. ಆ ತರ ನೀವು ಈ ಸೈಟು, ಫ್ಲಾಟು, ಕ್ಯಾಶ್ ಅನ್ನೋ ಹುಳುಗಳನ್ನ ತೋರಿಸಿ ನನ್ನನ್ನ ಸಿಕ್ಕಾಕ್ಸಕ್ ನೋಡ್ತಾ ಇದ್ದೀರಾ. ಆದ್ರೆ ನಾನು ಮನುಷ್ಯರು ತಿನ್ನೋಂಥ ಸಣ್ಣ ಮೀನಲ್ಲ, ಮನುಷ್ಯರನ್ನೇ ತಿನ್ನೋಂಥ ತಿಮಿಂಗ್ಲ. ಸಮುದ್ರನೇ ಬೇಕು ನನಗೆ. ಅರ್ಥ ಆಗ್ಲಿಲ್ವಾ? ನಿಮ್ ಪ್ರಕಾರ ಅವಳು ಕೈ ಕೊಟ್ರೆ ಲಿಸ್ಟ್ ಅಲ್ಲಿ ಇರೋದು ಮಾತ್ರ ಸಿಗುತ್ತೆ, ಅದೇ ಅವಳು ಕೈ ಹಿಡಿದ್ರೆ ಲಿಸ್ಟ್ ಅಲ್ಲಿ ಇರೋದು ಇಲ್ದೇ ಇರೋದು ಎರಡೂ ಸಿಗುತ್ತೆ. ಅವಳು ನನ್ ಕಡೆ ತಿರುಗಿ ನೋಡ್ಲಿ ಅಂತ ಬೇರೆ ಯಾವಳಿಗೂ ಐ ಲವ್ ಯು ಹೇಳ್ದೆ. ಒಟ್ಟಿಗೆ 10 ಜನಕ್ಕೆ ಹೊಡೆಯೋ ಕೆಪಾಸಿಟಿ ಇದ್ರು ಒಂದೇ ಹುಡುಗಿ ಹತ್ರ 10 ಸತಿ ಒದೆ ತಿಂದೆ. 10 ರೂಪಾಯಿಗೂ ಯಾವನೇ ಒಂದು ಚಿತ್ರ ಬರೆದು ಚಿತ್ರಾನ್ನ ಕೊಡಿಸ್ದೆ. ಸೋತವನ್ ಹಾಗೆ ನಾಟಕ ಮಾಡದೆ, ನಾಮ ಇಟ್ಕೊಂಡು ದೇವಸ್ಥಾನಕ್ಕೆ ಹೋದೆ. ಕಡೆ ಅವಳಾಗವಳೆ ಬಂದು ಐ ಲವ್ ಯು ಅಂತ ಹೇಳೋ ಹಾಗೆ ಮಾಡಿದೆ. ಈಗ ಅವಳು ನೀನೇ ನನಗೆಲ್ಲ, ನೀನಿಲ್ದೆ ನನ್ಗೇನೂ ಇಲ್ಲ ಅನ್ನೋ ಸ್ಥಿತಿಗೆ ತಲುಪಿದಾಳೆ. ಸೊ ಲಾ ಪ್ರಕಾರವಾಗಿ ನೀವು ನನ್ನ ಮದರ್ ಇನ್ ಲಾ ಆಗೋದು ಬೆಟರ್. ಮದರ್ ಇನ್ ಲಾ, ನಿಮ್ ಆಸ್ತಿ ನನ್ನ ಆಸ್ತಿ ಆಗ್ಲೇಬೇಕು. ಏನಂತೀರಾ? So